ನಮಸ್ಕರಿಸುವೆನು. ಅಮ್ಮ, ನಿನಗೆ ಮಂಗಳವಾಗಲಿ. ಅಮ್ಮ, ನನ್ನನ್ನು ಕಾಣಲು ಕಾರಣವೇನು ತಾಯಿ? ಬಸವೇಶ್ವರ ದೇವರೇ, ನನ್ನ ಮಗನಾದ ಮದುವೆಯನಿಗೆ ಹರಳೇನ ಪಾದಗಳಿಂದ ಮೈಯೆಲ್ಲವೂ ಬೊಬ್ಬೆಯಾಗಿ ಉರಿಯಲು ಆರಂಭಿಸಿವೆ. ಆದ್ದರಿಂದ ನೀವು ಕರುಣೆ ತೋರಿ ಈ ಕರುಣೆ ತೋರಿ ಪರಿಹಾರವನ್ನು ಸ್ವೀಕರಿಸಬೇಕಾಗಿ ಪ್ರಾರ್ಥಿಸುವೆನು. ಅಮ್ಮ, ಬಸವೇಶ್ವರ ದೇವರೇ, ಈ ರೋಗವು ಎಲ್ಲಿ ಹುಟ್ಟಿತೋ ಅಲ್ಲೇ ಪರಿಹಾರವಾಗಬೇಕು ತಾಯಿ. ಪ್ರತಿದಿನ ಬಿಸಿ ನೀರಿನ ಸ್ನಾನ ಮಾಡುತ್ತಾ ಬಂದರೆ ನಿಮ್ಮ ಮಗನ ಉರಿಯು ಮಾಯವಾಗುವುದು. ಈ ಮಾತನ್ನು ಬಸವನು ತಿಳಿಸನೆಂದು ನಿಮ್ಮ ಮಗನಾದ ಮದುವೆಯನಿಗೆ ತಿಳಿಸು ತಾಯಿ. ಹಾಗೆ ಆಗಲಿ ಬಸವೇಶ್ವರ ದೇವರೇ, ನಾನು ಈಗಲೇ ಹೋಗುವೆನು. ಹೋಗಿ ಬಾ, ನಿನಗೆ ಮಂಗಳವಾಗಲಿ ತಾಯಿ. ದಯವಿಲ್ಲದ ಧರ್ಮ ಆಗುವುದಯ್ಯ, ದಯವಿಲ್ಲದ ಧರ್ಮ ಆಗುವುದಯ್ಯ. ದಯವಿಡಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲದ ಧರ್ಮ ಆಗುವುದಯ್ಯ. ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ. ನಂತಲ್ಲದೊಲ್ಲ ನಯ್ಯ ಕೂಡಲ ಸಂಗಯ್ಯ, ನಂತಲ್ಲದೊಲ್ಲ ನಯ್ಯ ಕೂಡಲ ಸಂಗಯ್ಯ. ದಯವಿಲ್ಲದ ಧರ್ಮ ಆಗುವುದಯ್ಯ. ದಯವಿಡದೆ ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ. ದಯವಿಲ್ಲದ ದಯವೇ ಧರ್ಮದ ಮೂಲವಯ್ಯ. ನಂತಲ್ಲದೊಲ್ಲ ನಯ್ಯ ಕೂಡಲ ಸಂಗಯ್ಯ, ನಂತಲ್ಲದೊಲ್ಲ ನಯ್ಯ ಕೂಡಲ ಸಂಗಯ್ಯ. ದಯವಿಲ್ಲದ ಧರ್ಮ ಆಗುವುದಯ್ಯ. ದಯವಿಡಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲದ ಧರ್ಮ ಆಗುವುದಯ್ಯ. वालेकुम सलाम, वालेकुम सलाम भाई. अरे इब्राहिम, करीम, ಇದು ಯಾವುದಕ್ಕೆ ಪಟ್ಟ? इधर आ रहा. आइरे आइरे बम्बई को आइरे, 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 आइरे आइरे बम्बई को
ಕರೆ ಇದು ಯಾವುದಕ್ಕೆ ಪಟ್ನ? ಹೋಗ್ತಾರೆ ಬೋಸಡಿಕ ನನ್ನ ಮಗನ. ಇದು ಉಣಸಳ್ಳಿ ಕಲ್ಯಾಣ ಪಟ್ಟಣಕ್ಕಲ್ವೇನಲೇ? ಓಹೋ, ನಿಮ್ದು ಉಣಸಾಳಿಗೆ ಕಲ್ಯಾಣಕ್ಕೆ ಪಟ್ನ? ಹೌದಲ್ವೇನಲೇ? ಆಹಾ, ಇಲ್ಲಿ ದೊಂಬರಾಟವು ನಡೆಯುತ್ತಿರುವುದು ಬಹಳ ಚೆನ್ನಾಗಿರುವುದು. ಇದನ್ನು ನೋಡಿಕೊಂಡೇ ಹೋಗುತ್ತೇನೆ. ಓ ಬಾರಮ್ಮ ಬಾರಮ್ಮ, ಆ ಹೋಗಿವೆಲ್ಲ ಬಿಡ್ತೀವಿ, ನೋಡ್ಕೊಂಡೆ ಹೋಗು. ಅರೆ ಇಬ್ರಾಹಿಂ, ಅರೆ ಕರೀಂ, ಇಲ್ಲಿ ಇದೆಯಲ್ಲ ಬೇವಂತಿಗೆ ಮರ. ಬೇವಿನಕಾಯಿ ಮರ ಎಲ್ಲಿದ್ಯೋ? ಅರೆ ಇಬ್ರಾಹಿಂ, ಏ ಕರೀಂ, ಈ ಪಟ್ಟಣದೊಳಗೆ ಆ ಬಾರಿ ಬಾರಿ ಆಟ ಆಡಬೇಕಲ್ಲ ನಮ್ದಕ್ಕೆ ಮತದೊಳಗೆ. ಯಾವ ಬಾರಿ ಆಟ ಆಡ್ಬೇಕು? ಹೋಗ್ತಾರೆ ಬೋಸಡಿಕ ನನ್ನ ಮಗನೇ, ಯಾವ ಆಟ ಆಡ್ಬೇಕು ಬೇಗ ಹೇಳಲೇ? ಇಲ್ಲಿ ಇದೆಯಲ್ಲ ಬೇವಂತಿಗೆ ಮರ. ಎಲ್ಲೋ ಬೇವಿನಕಾಯಿ ಮರ? ಎಲ್ಲೋ? ಥೋ, ನನ್ನ ಮಗನ ಇಲ್ಲೇ ಇದೆಯಲ್ಲ ಆಗಡ ಬೇವಿನ ಮರ. ಬೇವಂತಿಗೆ ಮರದೊಳಗೆ ನಿಮ್ದಕ್ಕೆ ಮಾವಂತಿಗೆ ಕಾಯಿ ಬಿಡಿಸ್ಬೇಕಲ್ಲ. ಬೇವಿನಕಾಯಿ ಮರದೊಳಗೆ ನಮ್ದಕ್ಕೆ ಮಾವಿನಕಾಯಿ. ಮಾವಿನಕಾಯಿ ಲೇ, ಮಾವಿನಕಾಯಿ ಬಿಡಿಸೋದಿರ್ಲಿ, ಬೇರೆ ಆಟ ಆಡೋ. ಇಲ್ಲಿ ಮಾವಂತಿಗೆ ಕಾಯಿ ಬಿಡಿಸಿ ಇಲ್ಲಿ ಕುಳಿತಿರೋ ಜನರುಗಳೆಲ್ಲ ಒಂದೊಂದು ಹಂಚಿ ಬರುವಂತೆ ಏನಂತ ಇಬ್ರಾಹಿಂ? ಆಯ್ತು ಕಣೋ, ಆಯ್ತು. ಅರೆ ಇಬ್ರಾಹಿಂ, ಹೇ ಕರೀಂ, ನಿಂದು ಕೈ ಒಳಗೆ ನಂದು ಕೈ ಒಳಗೆ ಒಂದು ಇಡೀ ಮಣ್ಣು ಹಾಕು. ನಂದು ಕೈ ಒಳಗೆ ನಿಂದು ಕೈ ಒಳಗೆ ಒಂದಿಡಿ ಮಣ್ಣು. ಈಗ ನೋಡು, ನಮ್ದಕ್ಕೆ ಜಾದು ಒಳಗೆ ಹಾಕ್ತೀನಿ. ಅರೆ ಕರೀಂ, ನಂದು ಕೈಯೊಳಗೆ ನಿಂದಕ್ಕೆ ಹಾಕ್ಬಿಟ್ಟೆ ನೋಡು. ಕೈ ಒಳಗೆ ಹಾಕು. ನೋಡು, ಹಾಕ್ಬಿಟ್ಟೆ. ಅರೆ ಇಬ್ರಾಹಿಂ, ಕರೀಂ, ಈ ಮಣ್ಣಿಗೆ ಐತಲ್ಲ ಮಂತ್ರ, ಒಂದು ರೂಪಾಯಿಗೆ ಮಾಡಿ ಇಲ್ಲಿ ಕುಳಿತಿರುವ ಜನರಿಗೆಲ್ಲ ಹಂಚಿ ಬರುವಂತೆ ಏನಂತ ಇಬ್ರಾಹಿಂ? ಏನ ಕರೀಂ, ಇಲ್ಲಿರೋ ಇದ್ನ ನೀವು ಮಣ್ಣನ, ಇಲ್ಲಿರೋ ಜನಗಳಿಗೆಲ್ಲ ರೂಪಾಯಿ ಮಾಡ್ತೀಯೇನೋ? ರೂಪಾಯಿ ನೋಡಿ ಸ್ವಾಮಿ, ಉಣಿಸ್ದಳ್ಳಿ ಸಂತೆಯಲ್ಲಿ ಬೀಡಿ ಸೈಕ ₹1 ಕಾಸಿರ್ಲ. ಈ ನನ್ನ ಮಗ ಮಣ್ಣೆತ್ಕೊಂಡು ನಿಮ್ಗೆ ರೂಪಾಯಿ ಕೊಡ್ತಾನಂತೆ. ರೂಪಾಯಿ ನೋಡಿ ಸ್ವಾಮಿ, ಬೇರೆ ಆಟ ಆಡೋ, ಇಲ್ಲ ಅಂದ್ರೆ ಕಲ್ಲು ಬಂದ್ಬಿಡ್ತಾವೋ. ಯಾಕೆ ನೋಡಿ, ನಮ್ದು ಮಂತ್ರದೊಳಗೆ ಮಾಡ್ತೀನಿ ಜಾದು. ಹಾಕು ಜಾದು. ತಗೊಳ್ಳಿ ಬನ್ನಿ ಸ್ವಾಮಿ, ಹಾಕೊಳ್ಳಿ ಸ್ವಾಮಿ, ಬನ್ನಿ ಬನ್ನಿ ಹಾಕೊಳ್ಳಿ. ಈ ಆಟ ಸಾಕು. ಈ ಹೆಣ್ಣು ಗೊಂಬೆಯಿಂದ ಗಂಡು ಗೊಂಬೆಗೆ ಎರಡಕ್ಕೆ ಮದುವೆ ಮಾಡಿ ನಮ್ದು ಮಜದೊಳಗೆ ಬಾರಿ ಆಟ ಆಡ್ಬೇಕಲ್ಲ. ಏನಂತ ಇಬ್ರಾಹಿಂ? ಆಯ್ತು, ಸ್ವಲ್ಪ ನಿಧಾನ ಮಾಡು, ಹಾವು ಎತ್ಕೊಂಡ್ಬಿಡ್ತೀನಿ. ಗಂಡು ಹೆಣ್ಣು ಎದ್ರಬಿಟ್ಟವು. ಓಹೋ, ಇದೇನಿದು ವೇಳೆ ಆಯ್ತಲ್ಲ. ಈ ದೊಂಬರ ಆಟವನ್ನು ನೋಡುತ್ತಾ ನಾನು ಮೈ ಮರೆತು ಬಿಟ್ಟೆನಲ್ಲ. ನಾನು ಕುಡಿಯೋ ನೀರನ್ನು ತರಲು ಹೋಗಬೇಕು, ಅದಾದರೂ ಸಮೀಪದಲ್ಲೇ ಇಲ್ಲ, ಬಹಳ ದೂರವಾಗಿರುವುದು. ಏನು ಮಾಡುವುದು? ಅಬ್ಬಾ
ಈ ನೀರು ಹೊರಳಿನ ಮನೆಯ ಬಚ್ಚಲ ನೀರು, ಅದನ್ನೇಕಪ್ಪ ತುಂಬಿಕೊಂಡು ಹೋಗುವೆ? ಇರಲಿ, ಯಾವುದಾದರೂ ಆಗಲಿ, ಸಮಯವಾಗುತ್ತಿರುವುದು. ಅಮ್ಮ, ಬೇಡ ಬೇಡ, ಅದು ಹೊರಳಿನವರ ಮನೆಯ ಬಚ್ಚಲ ಕೊಚ್ಚೆ ನೀರಮ್ಮ. ಇರಲಿ, ಆದರೂ ಪರವಾಗಿಲ್ಲ. ಈಗ ಆಟ ಆಡೋದು ಸಾಕು ಕಣೋ. ನಮ್ದಕ್ಕೆ ಹೆಂಡತಿ ಮಕ್ಕಳು ಮನೇಲಿ ಕಾಯ್ತಾ ಇರ್ತಾರೆ. ಸಾಮಾನ್ಯ ಸಭೆ ಉಂಟಾರ ಜಾಯಗರೇ. ಬಸವೇಶ್ವರ ಕೃಪಾಬಲದಿಂದ ಶರಣರ ಆಶೀರ್ವಾದದಿಂದಲೂ ನನ್ನ ಉರಿಯು ನಾಶವಾಯಿತು. ಬಸವಣ್ಣ ಪ್ರತಿದಿನ ಸ್ನಾನ ಮಾಡುತ್ತಿದ್ದರೆ ಎಂದಾದ ಒಂದು ದಿನ ಉರಿಯು ನಾಶವಾಗುವುದೆಂದು ನೀವು ತಿಳಿಸಿದ ವಾಕ್ಯವು ನನಗೆ ಫಲಿಸಿತು. ಬಸವನೇ ನೀವೇ
ಮಾಡುತ್ತಿದ್ದ ನನ್ನ ಮಹಾತಾಯಿಯನ್ನು ಹೇಳಿರಿ. ನನ್ನನ್ನು ಕರೆಸಿದ ಕಾರಣವೇನು? ಮಾದೇವಮ್ಮ, ನಿನಗೆ ನನ್ನ ನಮಸ್ಕಾರಗಳು. ಸ್ವಾಮಿ, ನಾನು ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಸ್ವಾಮಿ. ಮಾದೇವಮ್ಮ, ನಿನ್ನಿಂದ ನಾನು ಪವಿತ್ರನಾಗಿರುವೆ. ರಾತ್ರಿ ನೀರನ್ನು ನೀನು ಎಲ್ಲಿಂದ ತೆಗೆದುಕೊಂಡು ಬಂದೆ ತಾಯಿ? ಸ್ವಾಮಿ ಸ್ವಾಮಿ ಸ್ವಾಮಿ, ಅದು ನಾನು ಕುಡಿಯುವ ನೀರನ್ನು ತರಲು. ತಾಯಿ, ಭಯಪಡಬೇಡ ತಾಯಿ, ಈ ನಿಜವನ್ನೇ ಹೇಳು. ನನ್ನನ್ನು ನೀನು ಪವಿತ್ರನಾಗಿ ನೀನು ಮಾಡಿರುವೆ. ಸ್ವಾಮಿ, ಅದು ನಾನು ಕುಡಿಯುವ ನೀರನ್ನು ತರಲು ರಸ್ತೆಯಲ್ಲಿ ಹೋಗುತ್ತಿದ್ದೆನು. ಅಲ್ಲಿ ಆ ದೊಂಬರಾಟವು ನಡೆಯುತ್ತಿತ್ತು. ಅದನ್ನು ನೋಡಿ ನಾನು ಮೈಮರೆತೆನು. ಕುಡಿಯುವ ನೀರನ್ನು ತರಲು ಸಮಯವಾದ್ದರಿಂದ ಪಕ್ಕದಲ್ಲೇ ಇದ್ದ ಅರಳೆಯಿಂದ ಮನೆಯ ಬಚ್ಚಲ ನೀರನ್ನು ತುಂಬಿಕೊಂಡು ಬಂದು ಹಾಕಿದೆನು. ನಾನು ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಸ್ವಾಮಿ, ಮನ್ನಿಸಿ. ಶಿವ ಶಿವ, ಮಹಾದೇವ, ಇದು ಹರಳಿನ ಮನೆಯ ಬಚ್ಚಲ ಪಚ್ಚ ನೀರಲ್ಲ ತಾಯಿ, ಶುದ್ಧ ರಸ ಶರಣ ಹರಳಯ್ಯ. ನೀನೇ ನನಗೆ ದೇವರು, ನೀನೇ ನನಗೆ ತಂದೆ ಶರಣ. ನಿಮ್ಮ ಬಚ್ಚಲ ಪಚ್ಚೆ ನೀರು ಇಂಥ ಪವಿತ್ರವಾಗಿರುವಾಗ ಇನ್ನು ನೀವೆಂಥ ಪವಿತ್ರರು. ನಿಮ್ಮ ಬಾಂಧವ್ಯ ಬೆಳೆಸಿದ್ದಲ್ಲಿ ನಮಗೆ ಸದ್ಗತಿಯಲ್ಲಿದೆ ಶರಣ. ಇದೋ ನಿನ್ನಲ್ಲಿಗೆ ನಾನು ಬರುವೆನು. ಕಲ್ಯಾಣಿ, ಸ್ವಾಮಿ, ಕಾಯ ವಾಚ ಮನಃಪೂರ್ವಕವಾಗಿ ಒಂದು ಲಿಂಗ ಜಂಗಮಾರ್ಚನೆಯು ಮಾಡುವ ಶಿವಭಕ್ತರ ಮನೆಯೇ ಕೈಲಾಸವು. ಹೀಗಿರುವಲ್ಲಿ ವೀರಶೈವರಿಗೆ ಗುರುಲಿಂಗ ಜಂಗಮಾರ್ಚನೆಯು ಮುಕ್ತಿ ಪ್ರಧಾನವಾದದ್ದು ತಿಳಿವಳಾಗು ಕಲ್ಯಾಣಿ. ಸ್ವಾಮಿ, ಬಸವೇಶ್ವರ ಈ ಮೂರು ಲೋಕಕ್ಕೆ ಪವಾಡ ಮೂರ್ತಿ ಎಂದು ತಿಳಿದಿಲ್ಲವೇ? ಯಾರೋ ಬರುವಂತೆ ಭಾಸವಾಗುತ್ತಿರುವುದಲ್ಲ. ದೇವನು ನೀನಯ್ಯ, ಧನ್ಯನು ನಾನಯ್ಯ. ದೇವನು ನೀನಯ್ಯ, ಧನ್ಯನು ನಾನಯ್ಯ. ನೀರುಣ ತೀರಿಸಲು ನಾನೇನು ಮಾಡಲಯ್ಯ. ತೀರಿಸಲು ನಾನೇನು ಮಾಡಲಯ್ಯ. ದೇವನು ನೀನಯ್ಯ, ಧನ್ಯನು ನಾನಯ್ಯ. ಕರಗಳ ಜೋಡಿಸಿ ಬೇಡಿವೆನಯ್ಯ. ಕರಗಳ ಜೋಡಿಸಿ ಬೇಡಿವೆನಯ್ಯ. ನಿಮ್ಮ ಪಾದ ಸೇವೆಯೇ ನಾವದಲೇನಯ್ಯ. ಅಯ್ಯೋ ಕರಗಳ ಜೋಡಿಸಿ ಬೇಡಿವೆನಯ್ಯ. ನಿಮ್ಮ ಪಾದ ಸೇವೆಯೇ ನಮ್ಮದಲೇನಯ್ಯ. ಪಂಚಾಕ್ಷರಿ ಮಂತ್ರವ ನೀ ಜಪಿಸಯ್ಯ. ಪಂಚಾಕ್ಷರಿ ಮಂತ್ರವ ನೀ ಜಪಿಸಯ್ಯ. ಎನ್ನಯ ಪಾಪವೋ ಪರಿಹರಿಸು ಅಯ್ಯ.
ಹರಿಸು ಅಯ್ಯ ದೇವನು ನೀನಯ್ಯ ಧನ್ಯನು ನಾನಯ್ಯ ಈ ಋಣ ತೀರಿಸಲು ನಾನೇನು ಮಾಡಲಯ್ಯ ಈ ಋಣ ತೀರಿಸಲು ನಾನೇನು ಮಾಡಲಯ್ಯ ದೇವನು ನೀನಯ್ಯ ಧನ್ಯನು ನಾನಯ್ಯ ಅಯ್ಯೋ ಹರಳೆಯವರಿಗೆ ನಮಸ್ಕರಿಸುವುದು. ಹರಳೆಯವರಿಗೆ ನಿಮ್ಮ ಮಾತು ಮಾರ್ಗೋತೀತ ವೈಭವವಿಲ್ಲ. ನಿಮ್ಮ ದಿವ್ಯ ಚರಣಗಳನ್ನು ನಾನು ನಂಬಿರುವೆನು. ನನ್ನನ್ನು ನಿಮ್ಮ ಬಂಧುವೆನಿಸಿ ಕಾಪಾಡಬೇಕೆಂದು ನಾನು ಬೇಡಿಕೊಳ್ಳುವೆನು. ನೀವು ಬ್ರಾಹ್ಮಣರು, ನಾವು ಲಿಂಗಾಂಗಿಗಳು. ನಿಮಗೂ ನಮಗೂ ಬಾಂಧವ್ಯವು ಹೇಗೆ ಬಂದುವುದು? ನೀವು ಲಿಂಗಾಂಗಿಗಳಾದರೆ ಈ ಬಾಂಧವ್ಯಕ್ಕೆ ಅನುಕೂಲವಾಗಬಹುದಲ್ಲವೇ? ಹೊರಳಿನವರಿಗೆ ನಿಮ್ಮ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಬಾಂಧವ್ಯ ಬೆಳೆಸಬೇಕೆಂದಿರುವೆ. ನಮಗೂ ನಿಮಗೂ ಬಾಂಧವ್ಯ ಬೆಳೆಯದಿದ್ದಲ್ಲಿ ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ಪ್ರಾಣವನ್ನು ಬಿಡುವೆನು. ಖಂಡಿತವಾಗಿಯೂ ತಿಳಿಯಿರಿ. ಶಿವ ಶಿವ ಮಹಾದೇವ, ಮದುವೆಯನ್ನವರೇ, ನಿಮ್ಮ ಅಭಿಪ್ರಾಯದಿಂದ ನಡೆಯಲು ನನ್ನ ಮನಸ್ಸಿಗೆ ಯಾವ ಮಾರ್ಗವೂ ತೋರುವುದಿಲ್ಲ. ಕಲ್ಯಾಣಿ, ಈ ವಿಚಾರದಲ್ಲಿ ನಿನ್ನ ಆಲೋಚನೆಯನ್ನು ತಿಳಿಸುವಳಾಗು. ಸ್ವಾಮಿ, ಇದಕ್ಕೇಕೆ ಯೋಚನೆ? ಮದುವೆಯನಿಗೆ ಲಿಂಗಧಾರಣೆ ಮಾಡಿದರೆ ಬಾಂಧವ್ಯವಾಗುವುದಿಲ್ಲವೇ ಸ್ವಾಮಿ? ಕಲ್ಯಾಣಿ, ನಿನ್ನ ಇಷ್ಟದಂತೆ ಆಗಲಿ. ಈ ಮದುವೆಯನ್ನವರಿಗೆ ಲಿಂಗಧಾರಣೆಯನ್ನು ಮಾಜಿ ದೇವರಿಂದ ಶಿವದೀಕ್ಷೆಯನ್ನು ಮಾಡಿಸಿ ನಂತರ ಬಾಂಧವ್ಯವನ್ನು ಬೆಳೆಸೋಣ. ನಡೆಯಿರಿ, ಎಲ್ಲರೂ ಹೋಗೋಣ. ಹಾಗಬಹುದು ಬೀಗರೇ, ಹಾಗಬಹುದು. ಬನ್ನಿ ಹೋಗೋಣ. ಪ್ರಮಾದ ಪ್ರಮಾದ ಪ್ರಮಾದ. ನಾನು ಏನೆಂದು ಹೇಳಲಿ? ಕಾಲಗತಿ ಕೆಟ್ಟು ಹೋಯಿತು. ಕಲ್ಯಾಣ ಪಟ್ಟಣವೇ ಹಾಳಾಗಿ ಹೋಯಿತು. ಕಲ್ಯಾಣ ಪಟ್ಟಣವೇ ಹಾಳಾಗಿ ಹೋಯಿತು. ಲಿಂಗಾಂಗಿಗಳು ಇಲ್ಲಿ ಬದುಕುವಂತಿಲ್ಲ. ಶೈವ ಬ್ರಾಹ್ಮಣರಾದ ಮದುವೆಯನಿಗೂ ಹಾಗೂ ಚಾಂಡಾಳನಾದ ಹರಳೆಯನಿಗೂ ಬಾಂಧವ್ಯವೆಂದರೇನು? ಶೈವ ಬ್ರಾಹ್ಮಣನಾದ ಮದುವೆಯನರ ಮಗಳನ್ನು ಹರಳೆಯನವರ ಮಗನಿಗೆ ಕೊಟ್ಟು ಬೀಗತನ ಮಾಡಿರುವರು. ಅಯ್ಯೋ, ಕಾಲಗತಿ ಕೆಟ್ಟೇ ಹೋಯಿತು. ಏನೆಂದು ಹೇಳಲಿ? ಲಿಂಗಾಂಗಿಗಳು ನಾವು ಈ ಕಲ್ಯಾಣ ಪಟ್ಟಣದಲ್ಲಿ ಬದುಕುವಂತಿಲ್ಲ. ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಆ ಬಸವನನ್ನು ದಂಡನಾಯಕನನ್ನಾಗಿ ಮಾಡಿ ಬಿಜ್ಜಳ ರಾಜನು ಆ ಬಸವನ ಕೈಗೊಂಬೆಯಾಗಿ ಯಾವ ವಿಚಾರವನ್ನು ಕೇಳದೆಯೇ ಹಾಗೆ ವಿಚಾರಿಸದೆ ಬಿಟ್ಟಿರುವನು. ಏನಿದು ಪ್ರಮಾದ? ಶೈವರಿಗೂ ಚಾಂಡಾಳರಿಗೂ ಬಾಂಧವ್ಯವೇ? ಬೀಗತನವೇ? ಈ ವಿಚಾರವನ್ನು ತಿಳಿಸಲು ನಾನೀಗಲೇ ಬಿಜ್ಜಳ ರಾಜನ ಆಸ್ಥಾನಕ್ಕೆ ಹೋಗುವೆನು. ಬಸವೇಶ್ವರ, ಬಿಜ್ಜಳ ಮಹಾರಾಜ, ಮಂಚರಸರೆ, ಬಿಜ್ಜಳ ಮಹಾರಾಜ, ಸಮರಯೋಳ್ ಸನ್ಮುಖ ಬೀಗನು ಧರೆಯೊಳಗಿರುತ್ತಿನ ಸಮರಯನನು ಧರೆಯೋಳ್ ಸಮರಯನಗೆ ಧರೆಯೋಳ್ ಸನ್ಮುಖ ಬೀಗನು ಧರೆಯೊಳಗಿರುತ್ತಿನ ಸಮರಯನನು ಧರೆಯೋಳ್ ಪರಿ ಪರಿ ಬಿಜಗಳು ಸರದರಿಯುತ್ತಿನ
ಕದೀರನು ಕರೆಯೊಳಗಿರುತ್ತಿದೆ ಸಲ್ಲು ಕದೀರನು ಕರೆಯೊಳಗಿರುತ್ತಿದೆ ಸಮರೆಯ ನೆಗೆದರೆಯೋ ಸಮರೆಯ ನೆಗೆದರೆಯೋ ಸಮರೆಯ ನೆಗೆದರೆಯೋ ಬಸವೇಶ್ವರ ಬಿಜ್ಜಳ ಮಹಾರಾಜ ಮಂಚರ ಸರಿ ಬಸವೇಶ್ವರ ಬಿಜ್ಜಳ ಮಹಾರಾಜ ಈ ಬಿಜ್ಜಳ ರಾಜನ ನೇತ್ರಾಂಗ ಜ್ಯೋತಿ ಸ್ವರೂಪನಾದ ನೀನು ಯಾವಾಗಲೂ ಸತ್ಯ ಸಂಭೂತ ನೆನೆಸಿ ಈ ಸೋಬತ್ತಿ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಶೋಭಿಸುತ್ತಿದ್ದರು. ನೀನು ಮತ್ತು ನಿನ್ನ ಗಣ ಸಮೂಹವು ಯಾವುದೇ ಚ್ಯುತಿಯಿಲ್ಲದೆ ವಿಶಾಲತ್ವವನ್ನು ಹೊಂದುತ್ತಿರುವುದರ ಜೊತೆಗೆ ಪ್ರೀತಿ ಪ್ರೇಮ ವಿಶ್ವಾಸದಿಂದ ಬಾಳುತ್ತಿರುವರೆ ಬಿಜ್ಜಳ ಮಹಾರಾಜ ಸತ್ಯವೇ ಜಗದಾಂಧಕಾರಕ್ಕೂ ಗೆದ್ದಿದ ಅರಸವೆನುತ ಪೊರೆಬುದು ಶ್ರುತಿಗಳು ಬಿಜ್ಜಳ ಮಹಾರಾಜ ಬಸವೇಶ್ವರ ಬಿತ್ತರವಲ್ಲವಿದು ನುಡಿಕೆ ಬಿತ್ತರವಲ್ಲವಿದು ನುಡಿಕೆ ಚಿತ್ತ ಜರಂಗೆ ಈಟವೆನಿತದೋ ದೇಗಳು ಬಿಜ್ಜಳ ಮಹಾರಾಜ ಬಸವೇಶ್ವರ ಸತ್ಯವೀರ ಸಿಂಹಾಸನಕ್ಕೆ ಅಧಿಪತಿಯಾಗಿರುವ ಮಹಾದೇವನೇ ತನ್ನಲ್ಲಿ ಎಲ್ಲರನ್ನೂ ವಿಪುಲಾದಿ ಬ್ರಾಹ್ಮಣತ್ವದವರೆಗೂ ತನ್ನಲ್ಲಿ ಎಲ್ಲರನ್ನು ಸೃಷ್ಟಿಸಿ ಸ್ಥಿತಿಗೈದು ಅದು ಅಲ್ಲದೆ ಶ್ರೇಷ್ಠವಾದ ಸಾಂಗಲೋಪೋಷಿ ಎನ್ನುವಂತೆ ಈಶ್ವರ ಸರ್ವಭೂತಾನಂ ಬ್ರಹ್ಮಾಧಿಪತೆ ಬ್ರಹ್ಮಣೋಧಿಪತೆ ಬ್ರಹ್ಮೋ ಶಿವಮೇ ಅಸ್ತು ಸದಾಶಿವ ಎನ್ನುವಂತೆ ವಿಷ್ಣು ಬ್ರಹ್ಮಾದಿ ದೇವತೆಗಳು ಪರಶಿವನನ್ನು ಆರಾಧಿಸಿ ತಮ್ಮ ತಮ್ಮ ಪದವಿಗಳನ್ನು ಪಡೆದಿರುವರು. ಅದು ಅಲ್ಲದೆ ಈ ಪ್ರಪಂಚದಲ್ಲಿ ನಮ್ಮನ್ನು ನಿಮ್ಮನ್ನು ಈ ಚತುರ್ದಶ ಭುವನಗಳನ್ನು ಕ್ಷೇಮದಿಂದ ಸಲಹುತ್ತಿರುವನು ಅವನು ತಾನೇ ಅಧಿಪತಿ ಬಿಜ್ಜಳ ಮಹಾರಾಜ. ಬಸವೇಶ್ವರ ಬಿಜ್ಜಳ ಮಹಾರಾಜ ನಿಮ್ಮ ಅಮೃತವಾದ ವಾಣಿಯನ್ನು ಕೇಳಿದ ಮಾನವನು ಯಾರು ತಾನೇ ಕೃತಾರ್ಥರಾರನು ಈ ಸ್ಥಾನದಲ್ಲಿ ಕುಳಿತುಕೊಳ್ಳುವರಾಗಿ ಆಗಬಹುದು ಬಿಜ್ಜಳ ಮಹಾರಾಜ. ಬಿಜ್ಜಳ ಮಹಾರಾಜ ಮಂಚರ ಸರೆ ಬಸವೇಶ್ವರನು ಹೇಳಿದ ಶಿವದೀಕ್ಷೆಯು ವೇದ ಸಮ್ಮತವಲ್ಲದಿದ್ದಲ್ಲಿ ಈ ಮಹತ್ವನ ಬಾಯಿಯಿಂದ ಶಿವದೀಕ್ಷೆ ಪ್ರಶಂಸವು ಹೊರಡುತ್ತಿರಲಿಲ್ಲ. ಈಗಲೂ ಬಸವೇಶ್ವರನ ವಿದ್ಯೆಯನ್ನು ನೀವು ಪರೀಕ್ಷಿಸಬೇಕಾದರೆ ನಮ್ಮ ಕಲ್ಯಾಣ ಪಟ್ಟಣದಲ್ಲಿ ಪ್ರಸಿದ್ಧಿ ಹೊಂದಿದ ವಿದ್ವಾಂಸರಾರಾದರೂ ಇದ್ದಲ್ಲಿ ಆತರನ್ನು ಆಸ್ಥಾನಕ್ಕೆ ಬರಮಾಡಿ ಅನಂತರ ಅವರ ವಿದ್ಯೆಯನ್ನು ಪರೀಕ್ಷಿಸಿ ನೋಡಬಹುದಲ್ಲ ಬಿಜ್ಜಳ ಮಹಾರಾಜ. ಮಂಚರ ಸರೆ ಬಿಜ್ಜಳ ಮಹಾರಾಜ ನಮ್ಮ ಕಲ್ಯಾಣ ಪಟ್ಟಣದಲ್ಲಿ ಅಂತ ಮಹಾ ವಿದ್ವಾಂಸರು ಬೂದಿ ಮುಚ್ಚಿದ ಕೆಂಡದಂತೆ ಬದುಕುತ್ತಿರುವರು. ಅವರನ್ನು ಒಮ್ಮೆ ಕರೆಸಿ ಪರೀಕ್ಷಿಸಬಹುದಲ್ಲವೇ? ಆಗಬಹುದು ಬಿಜ್ಜಳ ಮಹಾರಾಜ. ಹಾಗಾದರೆ ಈ ಕೂಡಲೇ ಮೀಮಾಂಸಕಾಚಾರ್ಯರನ್ನು ಕರೆಸುವರಾಗೆ. ಆಗಬಹುದು ಬಿಜ್ಜಳ ಮಹಾರಾಜ. ಯಾರಲ್ಲಿ? ಈ ಕೂಡಲೇ ಆಸ್ಥಾನಕ್ಕೆ ಮೀಮಾಂಸಕಾಚಾರ್ಯರನ್ನು ಬರಮಾಡಿ. ಬಸವೇಶ್ವರ ಬಿಜ್ಜಳ ಮಹಾರಾಜ ಈ ಸಭೆಗೆ ಮೀಮಾಂಸಕಾಚಾರ್ಯರು ಆಗಮಿಸಿದ ಮೇಲೆ ಶೈವ ಹಾಗೂ ವೈಷ್ಣವ ವಿಚಾರಗಳಲ್ಲಿ ವಾದ ಪ್ರತಿವಾದ ವಾಗ್ವಾದಗಳು ನಡೆಯಬಹುದು. ಅದಕ್ಕೆ ನಾನು ಅವಕಾಶವನ್ನು ಮಾಡಿಕೊಡಬಹುದಲ್ಲವೇ? ಬಿಜ್ಜಳ ಮಹಾರಾಜ ಶ್ರುತಿ ಸಮ್ಮತವಾದ ವಿಚಾರಕ್ಕೆ ಯಾರ ಆಕ್ಷೇಪಣೆಯೂ ಇಲ್ಲವಷ್ಟೇ. ಬಿಜ್ಜಳ ಮಹಾರಾಜ ಆಚಾರ್ಯ ಮಹಾರಾಜ ಆಚಾರ್ಯ ಈ ರಾಜಸ್ಥಾನದಲ್ಲಿ ಗೌರವವನ್ನು ಅರಿಯದವರು ನಿಮ್ಮ ರಾಜಸ್ಥಾನದಲ್ಲಿರುವವರಲ್ಲವೇ ಅವೇಕಗಳು? ಆಚಾರ್ಯ ಏನು ಹೇಳ್ತೀರಿ? ಅಂತವರು ನಮ್ಮ ಆಸ್ಥಾನದಲ್ಲಿ ಯಾರೂ ಇಲ್ಲವಲ್ಲ? ಏಕಿಲ್ಲ? ಈತನ್ಯಾರು? ಆಚಾರ್ಯ ಇವರು ನಮ್ಮ ಸಾಮ್ರಾಜ್ಯದ ದಂಡನಾಯಕ ಪದವೀಧರರು, ಮಹಿಮಾ ಪುರುಷರು, ಮಹಾವಿದ್ಯಾವಂತರಾದ ತನ್ನ ಸಾಮ್ರಾಜ್ಯದ ದಂಡನಾಯಕ ಪದವೀಧರರೂ ಆದ ಬಸವೇಶ್ವರರಲ್ಲವೇ ಆಚಾರ್ಯವೇ? ಓಹೋ, ಈತನು ತಾನೇ ಉತ್ತಮವಾದ ಮುಖಕ್ಕೆ ಬೂದಿಯನ್ನು ಬಳಿದುಕೊಂಡು ಯುಕ್ತ ಮುಕ್ತಿಯನ್ನರಿಯದೆ ಗೌರವಕ್ಕೆ ತಾನೇ ಅರ್ಹನಾಗಿ ಮೂತಿಯನ್ನು ಅಡ್ಡ ತಿರುಗಿಸಿಕೊಳ್ಳುತ್ತಿರುವ ಈತನ್ಯಾರು? ಆಚಾರ್ಯವೇ ಇವರೇ ಬಸವೇಶ್ವರರಲ್ಲವೇ ಆಚಾರ್ಯವೇ? ಓಹೋ, ಈತನು ತಾನೇ ಬಸವನೆಂಬುವನು? ಈತನ ಬಗ್ಗೆ ಮೊದಲೇ ಕೇಳಿ ತಿಳಿದಿರುವೆನು. ನಾನು ಬಂದ ತಕ್ಷಣ ಎದ್ದು
ಪೀಠದಿಂದ ಕೆಳದಕ್ಕೆ ಇಳಿಯದೆ ಅಹಂಕಾರ ಮದದಿಂದ ಕುಳಿತಿರುವನು. ಕಾಡು ಮೇಡುಗಳಲ್ಲಿ ಹುಲ್ಲು ಸೊಪ್ಪುಗಳನ್ನು ತಿನ್ನುವ ಬಸವನು ತನ್ನ ಪೂರ್ವ ಜನ್ಮದ ಸುಕೃತದಿಂದ ನಿಮ್ಮಲ್ಲಿ ಮಂತ್ರಿಯಾಗಿದ್ದರು. ಈತನ ನಡತೆ ಏನೆಂಬುದನ್ನು ನನಗೆ ತಿಳಿಯದಿರುವುದು ಚಿಂತೆ ಇಲ್ಲ. ಶಿಷ್ಯ, ಬಸವನೋಸಿದಿರುವನು ಒಂದಿಷ್ಟು ಹುಲ್ಲನ್ನು ತಂದು ಹಾಕು. ಬಿಜ್ಜಳ ಮಹಾರಾಜ, ಬಸವೇಶ್ವರ, ನಾನು ನಿಮ್ಮ ಆಸ್ಥಾನಕ್ಕೆ ಮಂತ್ರಿ ಪದವಿಯಾಗಿ ಬಂದು ಬಹಳ ದಿನಗಳಾಗಿರುವುದು. ಇಲ್ಲಿಯವರೆಗೂ ಈ ಆಚಾರ್ಯನು ನಾನು ನೋಡಲೇ ಇಲ್ಲ. ಇಂದು ಹೊಸದಾಗಿ ಬಂದು ನಮಗೂ ಸಭೆಯಲ್ಲಿರುವ ಎಲ್ಲರಿಗೂ ಗೌರವವನ್ನು ಕೊಡದೆ ತಾನಾಗಿ ಚಂದ್ರಾರ್ಕವಾಗಿ ದೊಡ್ಡವನಾಗಿ ಮೆರೆಯುತ್ತಿರುವನು. ಅದಲ್ಲದೆ ತನ್ನಲ್ಲಿರುವ ಅಹಂಕಾರದ ಉನ್ಮತೆಯನ್ನು ತನ್ನ ಮೇಲೆ ಒರೆಸಿಕೊಂಡು ದೊಡ್ಡವನಾಗಿ ಮೆರೆಯುತ್ತಿರುವನು. ರಾಜಸ್ಥಾನದ ಗೌರವವನ್ನು ಅರಿಯದೆ ನಮಗೂ ನಿಮಗೂ ಗೌರವವನ್ನು ಕೊಡದೆ ಅಹಂಕಾರದ ಮೆರೆಯುತ್ತಿರುವನು. ಈ ಅಧಿಕಾರವನ್ನು ಈತನಿಗೆ ಕೊಟ್ಟವರು ಯಾರು? ಎಲ್ಲವೋ ಬಸವ ಉತ್ತಮ ವರ್ಣದ ವೇದವನ್ನರಿಯದೆ ನನ್ನನ್ನು ಹೀಯಾಳಿಸಿ ಮಾತನಾಡುತ್ತಿರುವೆಯ. ಸ್ವಲ್ಪ ತಾಳು, ಈಗ ನಿನ್ನ ಉನ್ನತಿಯು ಇಳಿದು ಹೋಗುವುದು. ಎಲ್ಲವೋ ಮೀಮಾಂಸಕಚಾರಿ, ಲೋಕದಲ್ಲಿ ಯಾವ ಆತನು ತಲೆ ಉಳಿತ ನಾಯಿಗೆ ಮೊಸರನ್ನು ದೊರಕಿದಂತೆ ಪೂರ್ವ ಜನ್ಮದ ಸುಕೃತ ಫಲದಿಂದ ಹರಿಯ ಮತದವನಾದ ಶಿವನನ್ನು ಶಿವಭಕ್ತರನ್ನು ನಿಂದಿಸಿ ಆ ಚಂದರ್ಕವಾಗಿ ನರಕ ಯಾತನೆಯನ್ನು ಪಡೆಬೇಕು. ಸಾಕು, ನಿಲ್ಲಿಸು ನಿನ್ನ ಹರಟೆಯನ್ನ. ಯಾರು ನನ್ನೆದುರಿಸಬಲ್ಲವರು ಈ ಗುರುಗಳ ಮುಂದೆ ನನ್ನೆದುರಿಸಬಲ್ಲವರು ಅಲವ ಬಸವ. ಯಾರು ನನ್ನೆದುರಿಸಬಲ್ಲವರು ಈ ಗುರುಗಳ ಮುಂದೆ ನನ್ನೆದುರಿಸಬಲ್ಲವರು ಬಸವ. ಯಾರು ನನ್ನೆದುರಿಸಬಲ್ಲವರು ಈ ಗುರುಗಳ ಮುಂದೆ ಯಾರು ನನ್ನೆದುರಿಸಬಲ್ಲವರು ಕೆಳಗೆ ಉಳಿಯುವರೇ. ಅಲ್ಲವೋ ಬಸವ, ಬೋಯಿಗೆ ಬಂದಂತೆ ಹರಟೆ ತಟ್ಟವನ್ನು ನೀನೋ ನಾನು. ಈ ರಾಜಸ್ಥಾನದಲ್ಲಿ ನಮ್ಮಿಬ್ಬರ ವಾದದಲ್ಲಿ ಗೆಲುವು ಸೋಲುಗಳನ್ನು ಇಲ್ಲದೆರೆದಿರುವ ಸಭಿಕರು ನೋಡಿ ಆನಂದ ಪಡುವರು. ಈಗ ನೀನು ಶಿವಾಧಿಕ್ಯವನ್ನು ಸ್ಥಾಪಿಸಿ ನೀನು ನನ್ನನ್ನು ನಮ್ಮಿಬ್ಬರ ವಾದದಲ್ಲಿ ಸೋಲುವುದೇ ಆದರೆ ನಾನು ನಿನ್ನ ಮತವನ್ನು ಅವಲಂಬಿಸುವನು. ಇಲ್ಲವಾದರೆ ನೀನು ವೈಷ್ಣವನಾಗುವೆಯಾ? ಶಿಷ್ಯ, ಬಸವನ ಮುಂದೆ ಒಂದಿಷ್ಟು ಹುಲ್ಲನ್ನು ತಂದು ಹಾಕು. ಎಲ್ಲವೋ ಮೀಮಾಂಸಕಚಾರಿ, ಲೋಕದಲ್ಲಿ ಯಾವನೋ ಅಹಂಕಾರಿಕ ದಾಸನ ಆಗುವನು ಅವನು ಈ ಹುಲ್ಲಿಗಿಂತಲೂ ಕಡೆಯ ಆಗುವನು. ಅದು ಅಲ್ಲದೆ ಮಾನವ ವರ್ಗದ ದುರಹಂಕಾರಿಯ ಕಡೆಯವನಾದವನು. ಈ ಹುಲ್ಲಿದ್ದಲೇ ಈ ಸಭೆಯೆಲ್ಲರೂ ಆಶ್ಚರ್ಯದಿಂದ ತಲೆದೂಗುವಂತೆ ಶಿವದೀಕ್ಷವನ್ನು ಹೇಳಿ ನಿನ್ನ ಅಹಂಕಾರವನ್ನು ಕಡೆ ಮಾಡುವನು ನೋಡು. ಎಲ್ಲೋ ತೃಣಪುರುಷನೇ.
ಮದಾಂಧಕಾರವೆಂಬ ಆನೆಗಳಿಗೆ ಅಂಕುಶಪ್ರಾಯಣವಾದ ನೀನು ಮದಾಂಧಕಾರದ ಮೆರೆಯುತ್ತಿರುವ ಈ ವಂಶಕಚಾರಿಯ ಹೃದಯದಲ್ಲಿ ಜ್ಞಾನ ಸೂರ್ಯನಾಗಿ ನಟಿಸಿ ದಾರ್ಶನಿಕತ್ವನು ಉಂಟಾಗುವಂತೆ ಇವನಿಗೆ ದಾರ್ಶನಿಕತ್ವ ಉಂಟಾವನ್ನು ಮಾಡು. ಇಲ್ಲಿ ನೆರೆದಕ್ಕಂಥ ಸಭೆಯರೆಲ್ಲರೂ ಆಶ್ಚರ್ಯದ ತೆಗೆದು ಹೋಗುವಂತೆ ವೇದ, ಉಪನಿಷತ್ತು, ಪುರಾಣ ಸಮೇತವಾದ ಶಿವದೀಕ್ಷವನ್ನು 7 ತೃಣಪುರುಷ. ಮೀಮಾಂಸಕಾಚಾರ್ಯೇ, ಶಿವಾದಿತ್ಯವು ವೇದ ಆಗಮನ ಉಪನಿಷತ್ತು ಪುರಾಣ ಇತಿಹಾಸ ಸಮೃದ್ಧವಾದದೆಂದು ತಿಳಿದಿರುವ ನಿನ್ನ ಮೂಢತನಕ್ಕೆ ನಾನು ಏನು ಹೇಳಲು ಹೇಳುವೆನು ಕೇಳು. ತಂದೆ ತಾಯಿಯ ಇಂದ್ರದಲ್ಲಿ ಜನಿಸಿದವನು ದೇವನಲ್ಲ. ಸಂದೇಹವೆಂಬ ಕುಳಿಯಲ್ಲಿ ಬಂದವನು ದೇವನಲ್ಲ. ಹೀಗೆ ಪರವಸ್ತು ನೋಡ ಅಂತ ಸಕಲ ದೇವತ ಶಿರೋಮಣಿ ಸರ್ವಜ್ಞ ಜಗತ್ಕರ್ತಕರಾದ ಪರಮೇಶ್ವರ ನಿಂದಿಸಿ ಪಾಪಕ್ಕೆ ಗುರಿಯಾಗಬೇಡ ಮೂಢ, ತಿಳಿದು ನೋಡ. ಬಸವೇಶ್ವರ, ಪರಮಾತ್ಮ ಸ್ವರೂಪನಾದ ನೀನು ನನ್ನನ್ನು ವಿಷ್ಣು ಬ್ರಹ್ಮಾದಿ ದೇವಾನು ದೇವತೆಗಳ ಅಧಿಪತಿಯಾದ ನಿನ್ನನ್ನು ನಂಬಿಸಿ ಪಾಪಕ್ಕೆ ಗುರಿಯಾದನು. ಈ ಪಾಪಕ್ಕೆ ನನಗೆ ಪ್ರಾಯಶ್ಚಿತ್ತವು ನಿಮ್ಮಲ್ಲಿರುವುದು. ನೀವೇ ನನ್ನ ಪರಮ ಗುರು. ತಂದೆ ತಾಯಿ ಬಂಧು ಬಳಗ ಸರ್ವಸ್ವವೂ ನೀನೇ. ನೀನಿಲ್ಲದೆ ನನ್ನನ್ನು ಕೈ ಬಿಡಬೇಡ ಬಸವೇಶ್ವರ. ನೀನು ಹೇಳಿದ ಹಾಗೆ ನಾನು ತೃಣಕ್ಕಿಂತಲೂ ಕಡೆಯವನು. ಇದೋ ನಿನ್ನ ಪಾದಾರವಿಂದಗಳಿಗೆ ನನ್ನ ತೆರವಿಕ್ಕಿ ಬೇಡುವೆನು. ಇದೋ ನಿನ್ನ ಪಾದಾರವಿಂದಗಳಿಗೆ ನಮಸ್ಕರಿಸುವೆನು. ಹೇಳಿರಿ ವಂಶಕಚಾರಿಗಳು, ಶಾಂತರಾಗಿ. ನೀವು ಶುಕ್ರತಶಾಲಿಗಳು. ಇಂದು ನನ್ನ ಜಿಜ್ಞಾಸೆಯನ್ನು ಮಾಡಿರುವೆ. ಆದುದರಿಂದ ನಿಮ್ಮ ಆಸೆಯಂತೆ ಮಡಿವಾಳೆ ಮಾಚಿದೇವರಿಂದ ಶಿವದೀಕ್ಷೆಯನ್ನು ಮಾಡಿ ಲಿಂಗಾಂಗಗಳನ್ನು ಮಾಡುವನು. ನಿಮಗೆ ಮಂಗಳವಾಗಲಿ. ಬಸವೇಶ್ವರ, ನಿನಗೆ ಧನ್ಯವಾದಗಳು. ಪ್ರಮಾದ ಪ್ರಮಾದ ಪ್ರಮಾದ. ನಮ್ಮ ರಾಜ್ಯವೇ ಹಾಳಾಗಿ ಹೋಯಿತು ಮಹಾಪ್ರಭು, ಹಾಳಾಗಿ ಹೋಯಿತು. ವಿಪ್ರರೇ, ಪ್ರಮಾದವೆಂದೇನು ಅದನ್ನು ಅರ್ಥವಾಗುವಂತೆ ತಿಳಿಸುವರಾಗಿದೆ. ಮಹಾರಾಜ, ಅರಳೆಯನ್ನು ಚಾಂಡಾಳನಲ್ಲವೇ? ಶೈವ ಬ್ರಾಹ್ಮಣರಾದ ಮದವೆಯನ್ನನು ಹಾಗೂ ಚಾಂಡಾಳನಾದ ಅರಳಿಯನೂರು ಬೀಗತನ ಉಂಟಾಗಿರುವುದು. ಆದ್ದರಿಂದ ಲಿಂಗಾಂಗಿಗಳು ಕಲ್ಯಾಣ ಪಟ್ಟಣದಲ್ಲಿ ಉಳಿಯುವಂತಿಲ್ಲ ಮಹಾಪ್ರಭು, ಉಳಿಯುವಂತಿಲ್ಲ. ವಿಪ್ರರೇ, ಅರಳಯ್ಯನವರ ಚಂಡಾಲನೆಂದರೆ ನೀವು ಪಾಪಾತ್ಮಕರಾಗಿರಲ್ಲವೇ? ಬಸವೇಶ್ವರ, ಬಿಜ್ಜಳ ಮಹಾರಾಜ, ದೇವಶರ್ಮರು ಮಾತಾಡುವ ಮುಂಚೆ ನೀವೇಕೆ ಮಾತನಾಡುತ್ತಿರುವಿ? ಅವರನ್ನು ಮಾತನಾಡಲು ಬಿಟ್ಟುಕೊಡಿ, ತದನಂತರ ನೀವು ಮಾತನಾಡಬಹುದಲ್ಲವೇ? ಆಗಬಹುದು ಮಹಾರಾಜ. ದೇವಶರ್ಮರೇ, ಮಹಾಪ್ರಭು ಅಂತ ಹೇಳಿ. ಮಹಾಪ್ರಭು, ಅರಳೆಯನು ಚಾಂಡಾಳನು, ಅರಳೆಯನು ಶೈವ ಬ್ರಾಹ್ಮಣರಾದ ಮದುವೆಯನರ ಮಗಳನ್ನು ಅರಳೆಯನ ಮಗನಿಗೆ ಕೊಟ್ಟು ಬೀಗತನ ಉಂಟಾಗಿರುವುದು ಮಹಾಪ್ರಭು. ಬಸವೇಶ್ವರ, ಬಿಜ್ಜಳ ಮಹಾರಾಜ, ನೀವು ದೇವಶರ್ಮರ ಮಾತಿಗೆ ಏಕೆ ಕೋಪಿಕೊಂಡಿರಿ? ಆ ವಿಚಾರವನ್ನು ತಿಳಿಸುವರಾಗೆ. ಬಿಜ್ಜಳ ಮಹಾರಾಜ, ಅರಳಯ್ಯನವರನ್ನು ಚಾಂಡಾಲನೆಂದಕ್ಕೆ ನಾನು ಕೋಪಿಸಿಕೊಳ್ಳಬೇಕಾಯಿತು. ಅವರು ದೇವಾಂಶ ಸಂಭೂತರಲ್ಲವೇ ಬಿಜ್ಜಳ ಮಹಾರಾಜ? ದೇವಶರ್ಮರೇ, ಮಹಾಪ್ರಭು, ಅರಳೆಯನ್ನು ಹಾಗೂ ಶರಣರು ಬಾಂಧವ್ಯವನ್ನು ಬೆಳೆಸುವುದರಿಂದ ಆಗುವ ಪ್ರಮಾದವೇನು? ಹೌದು ಮಹಾಪ್ರಭು, ಪ್ರಮಾದ. ಅರಳೆಯನು ಶಿವಭಕ್ತನೇ ಇರಬಹುದು, ಅವನ ವೃತ್ತಿಯಲ್ಲಿ ಚಾಂಡಾಳ ವೃತ್ತಿ ಅಲ್ವೇ ಮಹಾಪ್ರಭು? ಅವನು ಚಪ್ಪಲಿಗಳನ್ನು ಒಲೆಯುವವನು. ಮಧುವರಸೇನನು ಬ್ರಾಹ್ಮಣನು. ಮಧುವರಸೇನರ ಮಗಳನ್ನು ಚಾಂಡಾಳರ ಮಗನಿಗೆ ಕೊಟ್ಟು ಮದುವೆ ಮಾಡಬಹುದೇ ಮಹಾಪ್ರಭು? ಬಸವೇಶ್ವರ, ಬಿಜ್ಜಳ ಮಹಾರಾಜ, ಇದೇನು ಈ ವಿಪ್ರನ್ನು ಈ ರೀತಿ ಹೇಳುತ್ತಿರುವನು? ಅರಳಯ್ಯನರು ನಮ್ಮ ಶರಣರಿಗೆ ಪಾದರಾಕ್ಷಣೆ ಮಾಡಿಕೊಡುವರಲ್ಲವೇ ಬಿಜ್ಜಳ ಮಹಾರಾಜ? ಮಂಚರಸರೇ, ಬಿಜ್ಜಳ ಮಹಾರಾಜ, ಚಪ್ಪಲಿ ಒಲಿಯುವವನ ಜಾತಿ ಯಾವುದು? ಬಿಜ್ಜಳ ಮಹಾರಾಜ, ಪಾದರಕ್ಷೆಗಳನ್ನು ಮಾಡತಕ್ಕವರು ಚಾಂಡಾಳರು. ಬಸವೇಶ್ವರ, ಬಿಜ್ಜಳ ಮಹಾರಾಜ, ಏನು ಮಾತನಾಡುತ್ತಿರುವೆ? ಚಪ್ಪಲಿ ಒಲಿಯುವನು ಚಾಂಡಾಳನಲ್ಲದೆ ಬ್ರಾಹ್ಮಣನಾಗಿರುವನೇ? ಬಿಜ್ಜಳ ಮಹಾರಾಜ, ಅರಳಯ್ಯನವರು ಸತ್ತ ದನಗಳನ್ನು ಊರಿಂದಾಚೆ ಒಯ್ದು ಮಾಂಸವನ್ನು ನಿಕ್ಷೇಪ ಮಾಡಿ ಅದ ತೊಗಲನ್ನು ಹದ ಮಾಡಿ ನಮ್ಮ ಶರಣರಿಗೆ ಪಾದರಕ್ಷಣೆ ಮಾಡಿಕೊಡುವರಲ್ಲವೇ? ಅದು ಅಲ್ಲದೆ ನಮ್ಮ ಶಿವಾನುಭವದ ಸಹಭೋಜನ ಪಂಕ್ತಿಯಲ್ಲಿ ಸಹಭೋಜನ ಪಂಕ್ತಿಯಲ್ಲಿ ಅಗ್ರಸ್ಥಾನವನ್ನು ವಹಿಸಿರುವರು.
ಇವರಿಗುವಾಗ ಅವರು ಚಾಂಡಾಲರು ಹೇಗಾಗುತ್ತಾರೆ ಬಿಜ್ಜಳ ಮಹಾರಾಜ? ಬಸವೇಶ್ವರ ಮರಳೆಯನ್ನು ಶರಣನೇ ಆದರೂ ಆಗಲಿ, ಆದರೆ ಆತನ ವೃತ್ತಿಯು ಚಾಂಡಾಲ ವೃತ್ತಿಯಾದ ಬಳಿಕ ಲೌಕಿಕರು ಚಾಂಡಾಲನೆಂದು ಭಾವಿಸೋರಲ್ಲವೇ? ಹಾಗಾದರೆ ಬಿಜ್ಜಳ ಮಹಾರಾಜ, ಹಾಗಾದರೆ ಅರಳೆಯನರಿಗೂ ಮದುವೆಯನರಿಗೂ ಯಾವ ಶಿಕ್ಷೆಯನ್ನು ವಿಧಿಸಬೇಕೆಂದಿರುವಿರಿ? ಬಸವೇಶ್ವರ ಬಿಜ್ಜಳ ಮಹಾರಾಜ, ಮಹಾವಿದ್ವಾಂಸರು ಮಹಿಮಾ ಪುರುಷ ಶ್ರೀ 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 ಬಸವೇಶ್ವರನ ಬಾಯಲ್ಲಿ ಎಂತ ಶಿಕ್ಷೆ ಕೊಡುವೆ ಎಂದು ನಮ್ಮನ್ನು ಪ್ರಶ್ನಿಸುತ್ತಿರುವಿರಾ? ಅವರಿಗೆ ತಕ್ಕ ಶಿಕ್ಷೆ ನನ್ನನ್ನು ಕೆರಳಿಸಿ ಕೆಟ್ಟವಾಗಿಸಬೇಡ, ಘನಘೋರ ಶಿಕ್ಷೆಯನ್ನು ವಿಧಿಸಿಕೊಡುವೆ. ಜಾತಿ ಭೇದವನ್ನರಿಯದ ಜಾತಿ ಭೇದವನ್ನರಿಯದ ಪಾಪತಿಗಳವರ ಮುಖವನ್ನು ನೋಡಲು ತರವೇ. ಗಾತಿಸುವೆ ಅವರಿಗೆನಾ, ಗಾತಿಸುವೆ ಅವರಿಗೆನಾ, ತಲೆಗಳು ಶಿಕ್ಷಿಸುವೆ. ಬಸವೇಶ್ವರ ಬಿಜ್ಜಳ ಮಹಾರಾಜ, ರಾಜ ಮಹಾರಾಜ ಬಿಜ್ಜಳ್ಳ ಸೌರಭಾವನ ಆಸ್ಥಾನದಲ್ಲಿ ನೀತಿ ಕೆಟ್ಟರು ಜಾತಿ ಕೆಡಕೂಡದು ಎಂಬ ಕಟ್ಟಾದೇಶವಿರುವುದು ಮರೆತು ಹೋಯಿತು ನಿನಗೆ. ಎಲ್ಲಿ ಯಾರೆದುರಲ್ಲಿ ಏನು ಮಾತನಾಡುತ್ತಿರುವೆ ಎಂದು ಅರಿವಿದೆಯ ನಿನಗೆ? ಅರಿವಿದೆಯ? ಬಿಜ್ಜಳ ಮಹಾರಾಜ, ಮತ ಕೆಟ್ಟ, ಜಾತಿ ಕೆಟ್ಟ, ನೀತಿ ಕೆಟ್ಟ, ಮಾನ ಕೆಟ್ಟ, ಮತ ಕೆಟ್ಟ. ಮತಾಂಧವರನ್ನು ಕ್ಷಮಿಸುವುದು ಅಂದರೇನು? ಯಾರಲ್ಲಿ ಮಹಾಪ್ರಭು ಈ ಕೂಡಲೇ ಆ ಮತಗಟ್ಟ ಮಾನಗಾಡಿಗಳಾದ ಅರುಳ ಹಾಗೂ ಮಧುವರತನ ಯಾರನ್ನು ಕಣ್ಣಿ ಮಹಾಪ್ರಭು ಇದು ಎಳೆದು ತಂದಿರುವೇನು? ಎಲ್ಲಿದೆ ಇಲ್ಲಿ? ಭ್ರಾಂತಿಯ ಪಡಬೇಕು. ಬಿಜ್ಜಳ ಮಹಾರಾಜ, ಬಸವೇಶ್ವರ ಭ್ರಾಂತಿಯ ಪಡಲೇಕೆ ಈ ದೊರೆಯೇ ಭೂಕಾಂತನಲ್ಲವೇ, ಈ ದೊರೆಯೇ ಭೂಕಾಂತನಲ್ಲವೇ, ಭ್ರಾಂತಿಯ ಪಡಲೇಕೆ. ಬಿಜ್ಜಳ ಮಹಾರಾಜ, ಬಸವೇಶ್ವರ ಶಾಂತರು ನಮ್ಮಯ ಶಿವಶರಣರುಲ, ಶಾಂತರು ನಮ್ಮಯ ಶಿವಶರಣರುಲ, ವಂತರೆಯನಿ ಪುಣ್ಯ ತಿಳಿದೆ ಬರಿಯೋ. ಬಿಜ್ಜಳ ಮಹಾರಾಜ, ವಂತರೆಯನಿ ಪುಣ್ಯ ತಿಳಿದೆ ಬರಿಯೋ, ಕ್ರಾಂತಿಯ ಪಡಲೇಕೆ ಈ ದೊರೆಯೇ ಭೂಕಾಂತನಲ್ಲವೇ, ಈ ದೊರೆಯೇ ಭೂಕಾಂತನಲ್ಲವೇ. ಅರಳಯ್ಯನಸ ಗುಣಗಳ ವರ್ಣಿಕೆ. ಬಿಜ್ಜಳ ಮಹಾರಾಜ, ಬಸವೇಶ್ವರ ಅರಳಯ್ಯನಸ ಗುಣಗಳ ವರ್ಣಿಕೆ, ವಂತರೆಯನಿ ಪುಣ್ಯ ತಿಳಿದೆ ಪರಿಯೋಳ್, ವಂತರೆಯನಿ ಪುಣ್ಯ ತಿಳಿದೆ ಪರಿಯೋಳ್, ಭ್ರಾಂತಿಯ ಪಡಲೇಕೆ ಈ ದೊರೆಯೇ ಭೂಕಾಂತನಲ್ಲವೇ, ಈ ದೊರೆಯೇ ಭೂಕಾಂತನಲ್ಲವೇ. ಬಿಜ್ಜಳ ಮಹಾರಾಜ, ಬಸವೇಶ್ವರ
ಭ್ರಾಂತಿಯ ಕೊಡಲೇಕೆ ಏ ದೊರೆಯೇ ಭೂಗಂತನಲ್ಲವೇ ಏ ದೊರೆಯೇ ಭೂಗಂತನಲ್ಲವೇ ಭ್ರಾಂತಿಯ ಕೊಡಲೇಕೆ. ಬಿಜ್ಜಳ ಮಹಾರಾಜ ಬಸವೇಶ್ವರ ಶಿವಶರಣರ ಮಹತ್ವವನ್ನು ಅರಿತರಿತು ದುಡುಕಿ ಮಾತನಾಡಬೇಡ. ಹಿಂದೆ ಮಡಿವಾಳ ಮಾಚಿ ದೇವರನ್ನು ಕೆಣಕಿದ ನಿನ್ನ ಗತಿ ಏನಾಯಿತು? ಕಿನ್ನರ ಬೊಮ್ಮಯ್ಯರ ಮಹತ್ವವನ್ನು ಸಹ ತಿಳಿದಿರುವೆ. ಖಂಡಿತವಾಗಿಯೂ ಬೇಡ, ಶಿವಶರಣನ್ನು ಕೆದಕಿ ಕಷ್ಟಕ್ಕೆ ಈಡಾಗಬೇಡ. ಬಸವೇಶ್ವರ ಸಂಖ್ಯೆ ಕಡವ ಅಕ್ರಮವು ಮನ್ನಿಸಿ ಕರೆಗೆ ಸರವು ಅಕ್ರಮವು ಮನ್ನಿಸಿ ಕರೆಗೆ ಸರವು ಸಲ್ಲುಕವೆಂದು ಕರೆಯಿತಲ್ಲ ಪುರ ಸಲ್ಲುಕವೆಂದು ಕರೆಯಿತಲ್ಲ ಪುರ ನಿನ್ನ ಬೇಕಾದರೂ ಚೋದಿಸುವುದು ನೀವು ಬರುವರ ಸರಿಗೂ ಬಂಧುಗಳಾಗುವುದೇ ಕರಕಾಸ ಮಧುವರ ಸರಿಗೂ ಬಂಧುಗಳಾಗು ಹೇಸರ ಶಾಸ್ತ್ರ ಬೇಗ ಬೇಗದ ಹರಿಯದ ನೀನು ಬೇಗ ಬೇಗದ ಹರಿಯದ ನೀನು ಶರಣರು ಸಾಕು ಆಗುವಲೆ ಶರಣರು ಸಾಕು ಆಗುವಲೆ ಶರಣರು ಸಾಕು ಆಗುವಲೆ. ಬಸವೇಶ್ವರ ಬಿಜ್ಜಳ ಮಹಾರಾಜ ಇಲ್ಲಿಯ ತನಕ ನಿನ್ನಲ್ಲಿ ಶರಣರು ಎಂದಿಗೂ ಕರೆಸಿಕೊಳ್ಳುತ್ತಿದ್ದವರನ್ನು ವಂದಿಸಾಯಿತ. ಜಾತಿ ಪಾಪದ ಶಂಕರ ಸುದ್ದಿಯನ್ನು ಕೇಳಿ ಮನ್ನಿಸುವುದೆಂದರೇನು? ಶೈವ ವೈಷ್ಣವ ಬೌದ್ಧ ಜೈನರೇ ತುಂಬಿ ತುಳುಕುತ್ತಿರುವ ವಾಸ ಮಾಡುತ್ತಿರುವ ಈ ಕಲ್ಯಾಣ ಪಟ್ಟಣದಲ್ಲಿ ಇವರಿಬ್ಬರು ಎಂತ ಘೋರ ಸಿಕ್ತೇನು ಎಂತ ಘೋರ ಅಪರಾಧವನ್ನೇ ಸಿಕ್ಕಿದ್ದಾರೆ ಎಂದು ಅರಿವಿದೆಯಾಗಿದೆ. ಸರಳ ಮಧುವರಸ ನೀವು ಮಾಡಿರುವ ಅಪರಾಧಕ್ಕೆ ಎಂತ ಘೋರ ಶಿಕ್ಷೆ ವಿಧಿಸುವೆ ಎಂದರೆ ಇಡೀ ಕಲ್ಯಾಣ ಪಟ್ಟಣದಲ್ಲಿ ಇನ್ಯಾರಾದರೂ ಇಂಥ ಅಪರಾಧವನ್ನೇ ಸಗಬೇಕಾದರೆ ಗಡಗಡ ಎಂದು ನಡುಗುತ್ತಿರಬೇಕು. ಅಂತ ಘೋರ ಶಿಕ್ಷೆಗೆ ವಿಧಿಸಿದ್ದೀರುವೆ. ಯಾರಲ್ಲಿ ಈ ಕುಲಘಾತಕರಾದ ಈ ಎರಳ ಹಾಗೂ ಮಧುವರಸನಿಗೆ ಎಳೆಯೂಟದಲ್ಲಿ ಎಳೆದು ಕಣ್ಣುಗಳನ್ನು ಕಿತ್ತು ಸೂಲಕ್ಕೆ ಹಾಕಿ ಹೋಗ್ರಿ ಎಳೆದು ತೊಲಗಿ. ಇಲ್ಲದಿದ್ದರೆ ಈ ರಾಜ ಕತ್ತೆಯಿಂದ ಇಲ್ಲೇ ಈ ಕ್ಷಣದಲ್ಲೇ ಈ ಕೂಡಲೇ ಶಿರಚ್ಛೇದನ ಮಾಡಿಬಿಡುವೆ. ಎಳೆದು ಕೆಳಗಿ. ಹಾ ಶಿವ ಶಿವ ಮಹಾದೇವ ಶರಣ ಕಾಪಾಡು ಕಾಪಾಡು. ಬಿಜ್ಜಳ ಮಹಾರಾಜ ಬಸವೇಶ್ವರ ಹೇಳುವೆನು ಕೇಳು. ಒಲೆ ಅತ್ತಿ ಊರಿ ಗೋಡೆ ನಿಲ್ಲಬಹುದಲ್ಲದೆ ದರೆ ಅತ್ತಿ ಊರಿ ದೋಡೆ ನಿಲ್ಲಬಹುದೇ ನಿಲ್ಲಬಹುದೇ. ಬಿಜ್ಜಳ ಮಹಾರಾಜ ಬಸವೇಶ್ವರ ಒಲೆ ಅತ್ತಿ ಊರಿ ದೊಡೆ ನಿಲ್ಲಬಹುದಲ್ಲದೆ ದರೆ ಅತ್ತಿ ಊರಿ ದೊಡೆ ನಿಲ್ಲಬಹುದೇ ನಿಲ್ಲಬಹುದೇ. ಬಿಜ್ಜಳ ಮಹಾರಾಜ ಬಸವೇಶ್ವರ ತಾಯಿಯ ಎದೆ ಹಾಲು ವಿಷವಾಗಿ ಕೊಲ್ಲುವಡೆ ತಾಯಿಯ ಎದೆ ಹಾಲು ವಿಷವಾಗಿ ಕೊಲ್ಲುವಡೆ
ತಾಳೆ. ಏರಿದ ಬೋಡೆ ಬೆಲಿವಲ ಒಲೆ ಅತ್ತಿ ಊರಿ ದೊಡೆ ನಿಲ್ಲಬಹುದಲ್ಲದೆ ದರೆ ಅತ್ತಿ ಊರಿ ದೊಡೆ ನಿಲ್ಲಬಹುದೇ ನಿಲ್ಲಬಹುದೇ. ಬೇರಿ ನೀರೆಂಬೋಡೆ ಬೆಲಿವಲ ಮೇಯಿ ದೊಡೆ ಬೆಲಿವಲ ಮೇಯ್ದೊಡೆ ನಾರಿಯು ತನ್ನಯ ಮನೆಯಲ್ಲಿ ಕಳೆವಳು. ಬಿಜ್ಜಳ ಮಹಾರಾಜ ನಾರಿಯು ತನ್ನಯ ಮನೆಯಲ್ಲಿ ಕಳೆವಳು ತಾಯಿಯ ಎದೆ ಹಾಲು ವಿಷವಾಗಿ ಕೊಲ್ವಾಡೆ. ತಾಯಿಯ ಎದೆ ಹಾಲು ವಿಷವಾಗಿ ಕೊಲ್ವಾಡೆ ಯಾರಿಗೆ ದೂರಲ್ಲಿ ಕೂಡಲ ಸಂಗಮದೇವ. ಯಾರಿಗೆ ದೂರಲ್ಲಿ ಕೂಡಲ ಸಂಗಮದೇವ ಒಲೆ ಅತ್ತಿ ಊರಿ ದೊಡೆ ನಿಲ್ಲಬಹುದಲ್ಲದೆ ದರೆ ಅತ್ತಿ ಊರಿ ದೊಡೆ ನಿಲ್ಲಬಹುದೇ ನಿಲ್ಲಬಹುದೇ. ಶಿವ 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 ಬಿಜ್ಜಳ ಮಹಾರಾಜ, ವಿನಾಶ ಕಾಲ ವಿಪರೀತ ಬುದ್ಧಿ ಎನ್ನುವಂತೆ ನಿನಗೆ ವಿನಾಶ ಕಾಲವು ಬಂದೊದಗಿರುವುದು. ಸಾಯುವನಿಗೆ ಸಾಗರದ ನೀರು ಮೊಳಕಾಲುದ್ದ ಎನ್ನುವಂತೆ ನೀನಿನ್ನು ಕೆಟ್ಟೆ. ನನಗೂ ನಿನಗೂ ಇದ್ದ ಋಣಾನುಬಂಧವು ಇಲ್ಲಿಗೆ ತೀರಿತು. ನಾನು ನಿನಗೆ ಮುಂದೆ ಒದಗತಕ್ಕವನಲ್ಲ. ನಾನು ಹಿಂದೆ ನಿನ್ನ ಎಲ್ಲೆಯನ್ನು ಬಿಟ್ಟು ನನ್ನ ಐಕ್ಯ ಸ್ಥಳವಾದ ಕಪ್ಪಡಿ ಸಂಗಮನಾಥನಿಗೆ ಹೋಗುವನು. ಬಿಜ್ಜಳ ಮಹಾರಾಜ, ನೀನಿನ್ನು ಕೆಟ್ಟೆ. ನೀನಿಟ್ಟ ಈ ದಂಡನಾಯಕ ಪದವಿಯನ್ನು ನಾನೇ ಬಹಿಷ್ಕರಿಸುತ್ತಿದ್ದೇನೆ. ತೆಗೆದುಕೋ ನಿನ್ನ ಪದವಿ. ಇಟ್ಟು ತೊಡಗುವನಾಗು ಈ ಕೂಡಲೇ. ಇಂದಿಗೆ ಕಲ್ಯಾಣ ಪಟ್ಟಣದ ಬಾಳ್ವೆಯು ಕೊನೆಗೊಂಡಿತು. ಶಿವಭಕ್ತಿ ನಾಟಕ ಸೂತ್ರಧಾರಿಯಾದ ಬಸವೇಶ್ವರನು ಕಲ್ಯಾಣ ಪಟ್ಟಣವನ್ನು ಬಿಟ್ಟು ತನ್ನ ಐಕ್ಯ ಸ್ಥಳವಾದ ಕೂಡಲ ಸಂಗಮನಾಥನಿಗೆ ಹೊರಡುವನು. ಆದರೆ ಇನ್ನು ಮುಂದೆ ಶಿವಭಕ್ತಿ ಪ್ರಕಾಶವು ಭಾರತ ದೇಶದ ಅಷ್ಟದಿಕ್ಕುಗಳಲ್ಲಿಯೂ ಬೆಳಗಿತು. ಇತ್ತ ಶರಣರಾದ ಹರಳಯ್ಯ ಹಾಗೂ ಮಧುವಯ್ಯರನ್ನು ಎಳೆಯೂಟದಲ್ಲಿ ಎಳೆದುಕೊಂಡು ಕಣ್ಣುಗಳನ್ನು ಕೀಳಿಸಿ ನೇಣಕಾಕಿರಬೇಕೆಂದು ಬಿಜ್ಜಳ ರಾಜ ಆಜ್ಞೆ ಮಾಡಿರುವನು. ಈ ಶರಣರ ಹತ್ಯೆಯನ್ನು ನೋಡಿದ ಶರಣರು ಬಿಜ್ಜಳರನ್ನು ಸಂಹಾರ ಮಾಡದೆ ಬಿಡಲಾರರು. ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬಂತೆ ಬಿಜ್ಜಳನಿಗೆ ಮರಣವು ಶತಸಿದ್ಧ. ನಾರದನಾದ ನಾನು ಕೊಂಡಿಗ ಮಂಚರಸನಾಗಿ ಬಂದು ಬಸವೇಶ್ವರನ ಮಾತ್ರೆಯನ್ನು ಪ್ರಕಾಶಪಡಿಸಲಾಯಿತು. ಈ ವಿಚಾರವನ್ನು ತಿಳಿಸಲು ನಾನು ಈಗಲೇ ಕೈಲಾಸಕ್ಕೆ ಹೊರಡುವನು. ಕಲ್ಯಾಣದಾಟವು ಇಂದಿಗೆ ಕೊನೆಯಾಯ್ತು.
ಕಸರಿಸುವುದಾರುಯೋಳು ಕಲ್ಯಾಣದ ಆಟವು ಇಂದಿಗೆ ಕೊನೆಯಾಯ್ತು ಕಲ್ಯಾಣದ ಆಟವು ಇಂದಿಗೆ ಕೊನೆಯಾಯ್ತು ಬಲ್ಲಿದ ಬಸವಾಗಿ ತಿಳಿದಿಯ ಮುಲಾಗಿ ಪರಿಪೂರ್ಣವಾಯಿತಿಂದು ಅರಬಾಟಿಯೋ ಕಸರಿಸುವುದಾರುಯೋಳು ಮಹಾದೇವ ಮಹಾದೇವ ಅಯ್ಯ ಎನ್ನ ಗುರಿಯಾವುದಯ್ಯ ಗತಿ ಕಾಣೆನೋ ಬಿಡಬೇಡಯ್ಯ ಅಯ್ಯ ಎನ್ನ ಶಿವನಿನ್ನಯ ನಾಮ ಅವತಾರಕ ಆನಂದ ಶುಭದಾಯಕ ಶಿವನಿನ್ನಯ ನಾಮ ಅವತಾರಕ ಆನಂದ ಶುಭದಾಯಕ ಕರೆದಾಗ ನೀನಿಂದು ಕರಬಾರದೆ ಭೂಲೋಕ ಕೈಲಾಸ ಒಂದಾಗಿದೆ ಅಯ್ಯ ಗತಿ ಕಾಯೇನು ಮಡಿವಾಳೆ ಮಹಾದೇವರೇ. ಬಸವೇಶ, ನಾನು ಸದ್ಗುರುವಾದ ಸಂಗಮನಾಥನ ಅಪ್ಪಣೆಯನ್ನು ಪಡೆದು ಕೈಲಾಸದಿಂದ ನಾನು ಕಲ್ಯಾಣ ಪಟ್ಟಣಕ್ಕೆ ಬಂದು ವೀರಶೈವ ಲಿಂಗಾಂಗ ಸಾಮರಸ್ಯಗಳಾದ ಅಷ್ಟಾವರಣ, ಷಡುಸ್ಥಳ, ಪಂಚಾಚಾರ್ಯಗಳನ್ನು ಅಷ್ಟ ದಿಕ್ಕುಗಳಲ್ಲಿ ಪ್ರಕಾಶಗೊಳಿಸಿದ್ದಾಯಿತು. ಮರ್ತ್ಯಕ್ಕೆ ಬಂದು ಫಲವನ್ನು ಪಡೆದ ಬಳಿಕ ನಾನು ಇಲ್ಲಿರುವುದು ಸರಿಯಿಲ್ಲ ಗುರುದೇವ. ಗುರುದೇವ ಮಡಿಮಾಳ ಮಾಚಿದೇವರ ಬಸವೇಶ, ಮುಂದೆ ಕಲ್ಯಾಣ ಪಟ್ಟಣದಲ್ಲಿ ನಡೆಯುವ ಚರಿತ್ರೆಯನ್ನು ಯಾವ ಶರಣರು ತಾನು ನೋಡಲಾರರು. ಅದು ಅಲ್ಲದೆ ಮುಂದೆ ಅರಳಯ್ಯ ಮತ್ತು ಮದುವಯ್ಯರಿಗೆ ಬಿಜ್ಜಳ ಮಹಾರಾಜನು ಕಣ್ಣೊಳನ್ನು ಕಿತ್ತು ಶೂಲಕ್ಕೆ ಹಾಕಿಸುವಂತೆ ಆಜ್ಞೆಯಾಗಿರುವುದು. ಈ ಶರಣರ ಕೃತ್ಯವನ್ನು ಯಾವ ಶರಣರು ನೋಡಲಾರರು. ಅದು ಅಲ್ಲದೆ ಶರಣರಿಂದಲೇ ಬಿಜ್ಜಳನ ವಧೆಯಾಗುವುದು. ಬಸವನೆಲ್ಲಿದ್ದುಕೊಂಡು ಬಸವನಿಂದಲೇ ಹೀಗಾಯಿತಂದು ಮೂರು ಲೋಕವೇ ಹೊಗಳುತ್ತಿರುವಾಗ ನಾನಿಲ್ಲಿರುವುದು ಸರಿಯಲ್ಲ ಗುರುದೇವ, ನಾನಿಲ್ಲಿರುವುದು ಸರಿಯುವುದಿಲ್ಲ. ಗುರುದೇವ, ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಬೇಕೆಂದು ನಾನು ತಮ್ಮಲ್ಲಿ ಬೇಡಿಕೊಳ್ಳುವನು ದೇವ, ಬೇಡಿಕೊಳ್ಳುವೆ. ಬಸವೇಶ, ಏನು ನೀವು ಹೇಳುತ್ತಿರುವುದು? ನೀವು ಮಹಾತ್ಮರು. ಆದ್ದರಿಂದ ಇಲ್ಲಿ ಈ ಕಲ್ಯಾಣದಲ್ಲಿ ನಡೆಯುತ್ತಿರುವ ಪಾಪ ಕೃತ್ಯಗಳನ್ನು ನೋಡಿಕೊಂಡಿರಬೇಕಾದ ಪಾಪಿಗಳು ನಾವುಗಳು ತಾನೆ. ಇದೇ ಅಲ್ಲವೇ ನಿಮ್ಮ ಜಾಣತನದ ಮಾತು? ಗುರುವರ್ಯರೇ ಕೋಪಿಸದಿರಿ, ಶರಣ ಕೆರಗಿದೆ ನಾನೀಗ. ಗುರುದೇವ ಬಸವೇಶ, ಕರಳನ ನೋಯಿಸದಿರಿ, ಕರಳನ ನೋಯಿಸದಿರಿ, ಅರಸುತೆ ಕಳಿಸೆನ್ನನು ಗುರುದೇವ.
ನಾನು ಮತ್ತಕ್ಕೆ ಬಂದ ಫಲ ಸಿದ್ಧಿಯನ್ನು ಪಡೆದ ಬಳಿಕ ನಾನು ಇರಲಾರೆನು ಗುರುದೇವ. ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ದೇವ. ಬಸವೇಶ್ವರ, ಬಸವಣ್ಣ, ನಾವುಗಳು ಸಹ ನಿನ್ನ ಹಾಗೆಯೇ ಶಿವನ ಅಪ್ಪಣೆಯಂತೆ ಕಲ್ಯಾಣಕ್ಕೆ ಬಂದು ನಿನಗೋಸ್ಕರವಾಗಿ ನಾವು ಇಲ್ಲಿ ನಿಂತಿರುವೆವು. ಆದ್ದರಿಂದ ಬಸವೇಶ, ನೀನಿನ್ನು ಸಂಗಮನಾಥನ ಬಳಿಗೆ ಹೊರಡು. ಈ ಕಲ್ಯಾಣದ ಪಟ್ಟಣದ ಚರಿತ್ರೆಯು ಮುಗಿದ ನಂತರ ನಾವುಗಳು ಸಹ ನಿನ್ನಲ್ಲಿಗೆ ಬರುವೆವು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಹತ್ತಿರಸವೆಂಬ ಕೈಲವನೆರೆದು ಹತ್ತಿರಸವೆಂಬ ತೈಲವನೆರೆದು ಆಧಾರವೆಂಬ ಭಕ್ತಿಗೆ ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳೆದು ಬೆಳಗುತ್ತಿದ್ದಯ್ಯ, ತೊಳೆದು ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಬಸವೇಶ್ವರ ಬಾರಣ್ಣಯ ಶಿಶು ನೀನಹುದು ಸಿಂಹಳ ಸುಗುಣಯುತನೇ ವಸುದೆಯೋಳ್ ಶಿವಭಕ್ತಿಯ, ವಸುದೆಯೋಳ್ ಶಿವಭಕ್ತಿಯ ಪಸರಿಸುತ್ತೈ ತಂದೆ ಬಾ ತಂದ ನನ್ನೆಯ ಬಳಿಗೆ. ಬಸವಣ್ಣ, ಭೂಲೋಕದಲ್ಲಿ ಶಿವಭಕ್ತಿಯು ನಿನ್ನಿಂದ ಪ್ರಕಾಶವನ್ನೂ ಹೊಂದಿತು. ನೀನೇ ಧನ್ಯನು, ನೀನೇ ಪರಶಿವನಂತ ಜ್ಯೋತಿ ಸ್ವರೂಪನು. ಬಸವಣ್ಣ, ಗಂಗಾಂಬಿಕೆ ಹಾಗೂ ಬಾಲಸಂಗಯ್ಯ ಮೂವರು ನನ್ನ ಗರ್ಭಾಂಗಣದಲ್ಲಿ ಬಯಲಾಗಿ ಕೈಲಾಸವನ್ನು ಹೊಂದಿರು. ತೆರಳುತ್ತಿದೆ ಕಲ್ಯಾಣ ಪಟ್ಟಣ ಜಗದೋಧಾರಕನ ನಂದೀಶನ ಪರಮ ಅವತಾರವೋ ಮರೆಯಾಯಿತೆ. ಕೂಡಲ ಸಂಗಮನ, ಕೂಡಲ ಸಂಗಮನ ಪ್ರೇಮದ ಕುವರ ಬಸವೇಶ್ವರ, ಬಸವೇಶ್ವರ ಮುಗಿತೆ ಅವತಾರ ಸರ್ವಜನಾಗದ ಆತ್ಮಸ್ವರೂಪನೇ.
ಸರ್ವಜನಾಂಗದ ಆತ್ಮಸ್ವರೂಪನ ಶರಣರ ಹೃದಯದ ಪರಂಜ್ಯೋತಿ ಪರಮದ ಸರ್ವಜನಾಂಗದ ಆತ್ಮಜ್ಯೋತಿಯೇ. ಹಲೋ, ಸ್ವಲ್ಪ ಸೌಂಡು ಯಾಕೋ. ಇಂದಿಗೆ ಕರೆಯಾಯ್ತು ಬಸವನ ಅವತಾರ, ಇಂದಿಗೆ ಕರೆಯಾಯ್ತು ಬಸವನ ಅವತಾರ. ಶರಣರ ನಿಜನದಿಂದ ಅಯ್ಯೋ ಬಸವಣ್ಣ ಕಡೆಯಾಯಿತೇ ಬಸವನ ಅವತಾರ. ಶರಣರ ಹತ್ಯೆ ಬಿಚ್ಚಲಗೀದ ಉಲ್ಧೇದು ಗತಿಯೋ ಶಿವ ಶರಣರ ಪಾಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗಂಗಾಂಬಿಕೆ, ಬಾಲ ಸಂಗಯ್ಯ ಮೂವರು ನನ್ನ ಗರ್ಭಾಂಗಣದಲ್ಲಿ ಐಕ್ಯರಾದರು. ಲೋಕದಲ್ಲಿ ಭಕ್ತಿನಿಷ್ಠರಾದ ಶಿಷ್ಯರಿಂದ ಅರ್ಚಿಸಿದ ನಾನೇ ಧನ್ಯನು. ಲೋಕದಲ್ಲಿ ಸದ್ಗುರು ತರ ಶಿವಯೋಗದಂಥ ಪದವಿಗಿಂತ ಮತ್ಯಾವುದಿರುವುದು? ಬಸವಣ್ಣನು ಮರ್ತ್ಯದಲ್ಲಿ ಸಾರಿ ಹೇಳಿರುವ ವಚನ ಶಾಸ್ತ್ರದಂತೆ ನಡೆಯುವ ಶರಣನಿಗೆ ಪುನರ್ರಹಿತನಾಗುವನು. ಶುಭ. ಬನ್ನಿ.
ಇವರನ್ನು ನೇತ್ರಗಳನ್ನು ಕಿತ್ತು ಶೂಲಕ್ಕೆ ಹಾಕುವಂತೆ ಅಪ್ಪಣೆಯಾಗಿರುವುದು. ಎಲ್ಲವೂ ಅರಳೇನವರೇ. ಭಟರುಗಳೇ, ನಿಮ್ಮ ರಾಜ್ಯಾಜ್ಞೆಯನ್ನು ನೆರವೇರಿಸಿರಿ. ಆಗಬಹುದು. ಸರಿಯಾಗಿ ನಿಂತುಕೊಳ್ಳುವರಾಗಿ. ಮಧುವರ್ಸರೇ, ನಿರಪರಾಧಿಗಳಾದ ನಮ್ಮಗಳಿಗೆ ಈ ಶಿಕ್ಷೆಯು ದೊರೆಯಬೇಕಾದರೆ ನಾವು ಪಾಪಿಗಳೆಂದೂ ಭಾವಿಸುವಿರ? ಇಲ್ಲ ಇಲ್ಲ, ನಾವು ಪಾಪಿಗಳಲ್ಲ. ಶರಣರ ಸೇವಾ ತತ್ಪರರಾದವರಿಗೆ ಇಂತಹ ಘಟನೆ ಎಂದರೇನು? ಶರಣರ ಮಹಾತ್ಮೆಯು ವಾಗ್ಮೋತೀತವಾದದ್ದು. ನಮ್ಮ ಕಣ್ಣುಗಳನ್ನು ಕಿತ್ತು ಶೂಲಕ್ಕೆ ಹಾಕುವುದನ್ನು ನೋಡಿದ ವೀರಶರಣರು ಕಲ್ಯಾಣ ಪಟ್ಟಣವನ್ನು ನಾಶ ಮಾಡದೆ ಬಿಡಲಾರರು. ಹೀಗಿರುವಲ್ಲಿ ಈಗ ನಮಗುಂಟಾದ ಪ್ರಾಣದ ಭಯದಿಂದ ನಾವು ಪಾರಾಗುವುದೆಂದರೆ ಅತಿಶಯವೇ. ಮಧುವರ್ಸರೇ, ಹರಳೇನವರೇ, ನೀವು ಈ ಅಭಿಪ್ರಾಯದಲ್ಲಿ ನಿಮ್ಮ ಆಲೋಚನೆಯನ್ನು ತಿಳಿಸಿರಿ. ಹರಳೇನವರೇ, ಈ ಸೂಲನಕ್ಕೆ ಆಗುವ ಹಿಂಸೆಯೇ ಆತ್ಮವನಿಗೆ ಸಂಭವಿಸುವುದು. ಮೂರ್ಖರೇ, ಸರಿಯಾಗಿ ನಿಂತುಕೊಳ್ಳಿ. ನಿಮ್ಮ ನೇತ್ರಗಳನ್ನು ಕಿತ್ತು ನಮ್ಮ ರಾಜಾಜ್ಞೆಯನ್ನು ನೆರವೇರಿಸಿಕೊಳ್ಳು. ಸಹೋದರ ಮಧುವರ್ಸರೇ, ನಿಮ್ಮಂತಹ ಬೀಗರು ದೊರೆತಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯದಿಂದ. ನಾನೇ ಧನ್ಯನು. ಬೀಗರೇ, ನನ್ನ ಕಾಲುಗಳನ್ನು ಬಿಡಿ. ನನಗಿಂತ ಹಿರಿಯರಾದ ನೀವು ನನ್ನ ಕಾಲುಗಳನ್ನು ಮುಟ್ಟಬಾರದು. ಏನ್ರಪ್ಪ, ನೀವು ಒಬ್ರಿಗೊಬ್ರು ಹೀಗೆ ಮಾತಾಡ್ಕೋತಾ ಇದ್ದೀರೋ? ನಾವು ನಮ್ಮ ರಾಜಾಜ್ಞೆಯನ್ನು ನೆರವೇರಿಸಬೇಕು. ಮೊದಲು ನಿಮ್ಮ ಕಣ್ಣುಗಳನ್ನು ಕೀಳುವವು. ಸರಿಯಾಗಿ ನಿಂತುಕೊಳ್ಳಿ. ಅಪ್ಪ, ನಿಮ್ಮ ರಾಜಾಜ್ಞೆಯನ್ನು ನೆರವೇರಿಸಿ. ಎಲ್ಲೋ ರಂಗ, ಅವನ ಕಣ್ಣುಗಳನ್ನು ಕೀಳ. ಲೈಟರ್ ಮಾತಾಡ ಮಾತು ಅಗ್ರಜ, ಈ ಕೃತ್ಯವನ್ನು ನೋಡಬಹುದೇ? ಈ ವೀರರನ್ನು ಎಲ್ಲ ಸಂಹಾರ ಮಾಡಿಬಿಡುವನು. ವಿಚಾರಕ್ಕಾಗಿ ನಾವು ತಾಯಿ ಅಪ್ಪಣೆ ಪಡೆದು ಬಂದಿಲ್ಲ. ಸಮಾಧಾನಾಗು ಜಗದೇವ, ಶಾಂತನಾಗು. ಅಗ್ರಜ, ಜಗದೇವ ಶಾಂತನಾಗು. ಪರಮ ಪಾಪಿಗಳ ಕಡಿ ನಡುವನ, ಪರಮ ಪಾಪಿಗಳ ಕಡಿ ನಡುವನ, ಹಣ ಕಣ್ಣುಗಳ ಕೀಳುತ್ತಲಿರುವರ, ಹಣ ಕಣ್ಣುಗಳ ಕೀಳುತ್ತಲಿರುವರ, ಕೈಯ ಬಿದ್ದಳನ ಚಿರವಂ ಸರಿಯಲು, ಕೈಯ ಬಿದ್ದಳನ ಚಿರವಂ ಸರಿಯಲು, ಪರಮ ಪಾಪಿಗಳ ಕಡಿ ನಡುವೆನ, ಕಡಿ ನಡುವೆನ, ಕಡಿ ನಡುವೆನ. ಅಗ್ರಜ, ಈ ದೂತರನ್ನು ಇಲ್ಲೇ ಸಂಹಾರ ಮಾಡುವೆನು. ಎಲ್ಲವ ದೂತರೇ, ಈ ಕ್ಷಣದಲ್ಲಿ ನಿಮ್ಮನ್ನು ಇಲ್ಲೇ ಸಂಹಾರ ಮಾಡುವೆನು. ಎಲ್ಲವ ದೂತರೇ, ನಿಲ್ಲಿರಿ. ಅಗ್ರಜ, ಬೇಡ ಬೇಡ. ರಂಗ, ಇವರ ಕಣ್ಣುಗಳನ್ನು ಕಿತ್ತಾಯಿತು. ಇನ್ನು ಶೂಲಕ್ಕೆ ಹಾಕೋಣ. ಉರಿ ಹರಿ. ಸರಿಯಾಗಿ ನಿಂತುಕೊಳ್ಳುವರಾಗಿ. ಬಸವಣ್ಣ ದೇವರೇ, ಈ ಪಾಪ ಕೃತ್ಯವನ್ನು ನೋಡಬೇಕಾಗುವುದೆಂದು ಈ ವೇಳೆಯಲ್ಲಿ ಕಲ್ಯಾಣ ಪಟ್ಟಣವನ್ನು ಸೇರಿದೆಯಾ? ನಮ್ಮನ್ನು ಬಿಟ್ಟು ಹೊರಟುವುದೇ ಮಹಾಪ್ರಭು, ನಮ್ಮನ್ನು ಬಿಟ್ಟು ಹೊರಟುವುದೇ. ನಿಮ್ಮನ್ನು ನಾವು ಶೂಲಕ್ಕೆ ಹಾಕುವೆವು. ಇದು ನೀವು ದೇವರನ್ನು ಜ್ಞಾನ ಮಾಡಿಕೊಳ್ಳಿ. ಗಂಗಾಂಬಿಕೆ ಲೋಲಾ ಶ್ರೀ ಬಸವೇಶ, ಗಂಗಾಂಬಿಕೆ ಲೋಲಾ ಶ್ರೀ ಬಸವೇಶ. ಸಂಗಮೇಶ್ವರ ಕಂದ ಕನೀತ, ಸಂಗಮೇಶ್ವರ ಕಂದ ಕನೀತ,
ಬಸವೇಶ್ವರ, ಕಷ್ಟಗಳು ಕಷ್ಟ ಒದಗಿದಾಗ ನಾವು ದುಃಖಿಸುವುದಿಲ್ಲ, ಸುಖ ಒದಗಿದಾಗ ಸಂತೋಷ ಪಡುವರಲ್ಲ. ಬಸವೇಶ್ವರ, ಈಗಲೂ ಶಿವಲಿಂಗವಾದ ನಮ್ಮ ಎರಡು ಕಣ್ಣುಗಳು ಪುಷ್ಪ ರೂಪವಾಗಿ ತಮ್ಮ ಪಾದಾರವಿಂದಗಳಿಗೆ ಅರ್ಪಿತವಾದವು. ಇನ್ನು ಈ ಶೂಲಕ್ಕೆ ಸ್ಥೂಲ ಶರೀರವನ್ನು ಆಹುತಿಯಾಗಿ ಕೊಡುವುದೊಂದೇ ಬಾಕಿ. ಸರಿಯಾಗಿ ನಿಂತುಕೊಳ್ಳು. ಮದುವಯ್ಯ, ಸರಿಯಾಗಿ ನಿಂತುಕೊಳ್ಳುವನಾಗು. ದೂತರಿ, ನಾನು ಏನು ಕೇಳಲಾರೆ. ಈಗ ನನಗೆ ಮಂದಣ ಸದ್ಗತಿ ಕೊಡತಕ್ಕದ್ದು. ಈಗ ಮಾರ್ಗ ಉಪಾಯವನ್ನು ತಾನೇ ನಾನು ಬಯಸಬೇಕು. ದೂತರೇ, ನನಗೆ ಹರಳೈನವರ ಪಾದಗಳನ್ನು ತೋರಿಸಿ ನನಗೆ ಸಾಕು. ಎಲ್ಲವೋ ಮೂರ್ಖ, ಏನು ಕಣ್ಣುಗಳನ್ನು ಕಿತ್ತರು ಅವನ ಪಾದವನ್ನು ತೋರಿಸು ಎಂದು ಹೇಳುತ್ತಿರುವೆಯಲ್ಲ. ಇದು ಇಲ್ಲಿದೆ, ಅವನ ಪಾದವನ್ನು ನೋಡು. ಬೇಡ ಬೇಡ, ಮಧುವರ್ಸು ನನಗಿಂತಲೂ ಅಧಿಕರು. ನನ್ನ ಪಾದವನ್ನು ತೋರಿಸಬೇಡಿ. ಎಲ್ಲವೋ ನೀನು ಸುಮ್ಮನೆ ನಿಂತುಕೊಳ್ಳು. ಶಿವ ಶಿವ ಮಹಾದೇವ, ಹೋಗಿದ್ದ ಕಣ್ಣುಗಳು ಮತ್ತೆ ಬಂದವು. ಕಣ್ಣುಗಳು ಪ್ರಕಾಶಮಾನವಾಗಿ ಕಾಣುತ್ತಿರುವು. ಬಸವೇಶ್ವರ, ಏನು ಆಶ್ಚರ್ಯ! ಮಾರ್ಗವನ್ನು ತಿಳಿ ನಾನು ನೀವು ಕಲ್ಯಾಣ ಪಟ್ಟಣವನ್ನು ಬಿಟ್ಟು ಹೋದರು ನಿಮ್ಮ ಮಹತ್ವವನ್ನು ಇಲ್ಲಿಯೇ ಬಿಟ್ಟು ಹೋಗಿದಿರಲ್ಲವೇ? ಏನು ಇವನಿಗೆ ಕಣ್ಣುಗಳು ಬಂದ್ಬಿಟ್ಟು ಅಲ್ಲೋ ರಂಗ? ಮಧುವರ್ಸರೇ, ಕೋಟಿ ಪ್ರಕಾಶಮಯವಾದ ಶಿವಧ್ಯಾನ, ಶಿವಸಂಕೀರ್ತನೆ, ಭಕ್ತಿಯಿಂದ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರರಿಂದ ಸದಾಶಿವ ಎಂಬ ಶಿವಾಗಮ ವಾಕ್ಯಗಳು ಇರುವಾಗ ಈ ಕಷ್ಟಗಳಿಂದ ಪಾರಾಗುವುದೆಂದರೆ ಅತಿಶಯವೇ? ನನಗೆ ಮಧುವರ್ಸನವರ ಪಾದವನ್ನೂ ತೋರಿಸಿಕೊಡಿ. ಮೂರ್ಖ, ಮತ್ತೇನೂ ಬೇಡ. ಇಗೋ ಇಲ್ಲೇ ಇದೆ ನೋಡು. ಬೇಡ ಬೇಡ, ಪರಶಿವನಿಗೆ ಸಮಾನರಾದಂತ ಹರಳೈನವರ ಕೈಯಲ್ಲಿ ನನ್ನ ಪಾದಗಳನ್ನು ಮುಟ್ಟಿಸಬೇಡಿ. ನಾನು ಅವರಿಗಿಂತ ಕಿರಿಯವನು. ಇದನ್ನು ನಾನು ಒಪ್ಪಲಾರೆ. ಮದುವೆಯರೇ, ನಿಮ್ಮ ಪವಿತ್ರವಾದ ಪಾದವನ್ನು ಹಿಡಿವೆನು. ಬಸವಶರಣ, ಈ ನನ್ನ ದೇಹವನ್ನು ತಮ್ಮ ಪಾದಾರ ಮಂದಕ್ಕೆ ಸೇರಿಸಿಕೊ. ಶರಣು ಶರಣಾರ್ಥಿ. ಬಸವೇಶ್ವರ, ನಿನ್ನ ಮಹಿಮೆಯಿಂದ ನನ್ನ ಎರಡು ಕಣ್ಣುಗಳೂ ಬಂದವು. ಅಯ್ಯೋ, ಏನೋ ರಂಗ ಇದು, ಇವರು ಒಬ್ರಿಗೊಬ್ರು ಕಾಲಿಡ್ಕೊಂಡು ಕಣ್ಣು ಬಂದ್ಬಿಟ್ಟು ಅಂತಾರಲ್ಲೋ. ನಾವೇನೋ ಮಾಡಿದ್ರೆ ರಾಜರಿಗೆ ಏನ್ ಹೇಳೋಣ ನಾನು ಇವಾಗ? ಗುರುವೇ ಬಸವ ಪಾಯಿ ಪಂಡಿತ ಪಾವನ
ಪರಶಿವನ ಅಂತರ್ಜ್ಯೋತಿ ಸ್ವರೂಪನಾದ ಬಸವೇಶ್ವರನೇ ನಿನ್ನ ಕಿಂಕರರು ನಾವು. ಕೈಲಾಸಲ್ಲ ಒಡ್ಡೊಳಗದೆಲ್ಲ ಕುಳಿತಿರುವ ನೀನು ನಿನ್ನ ಕಿಂಕರರಾದ ನಾವು. ಮೃತ್ಯುವು ನಮಗೆ ಕಡೆಯಾಯಿತು. ಇದೋ ನಿಮ್ಮ ಪಾದಾರವಿಂದಕ್ಕೆ ನಮ್ಮನ್ನು ಬರಮಾಡಿಕೋ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಅಯ್ಯೋ ರಾಜರಿಗೆ ಇವಾಗ ನಾವೇನ್ ಹೇಳೋಣ? ಅವರು ನಮಗೆ ರಾಜಾಜ್ಞೆ ಮಾಡಿದ್ರು, ಕಣ್ಣುಗಳನ್ನು ಕಿತ್ತು ಶೂಲಕ್ಕೆ ಹಾಕಿ ಅಂತ. ಅವರು ಒಬ್ರಿಗೊಬ್ರು ಪಾದ ಹಿಡ್ಕೊಂಡು ಕೈಲಾಸ ಕೊಟ್ಟರು. ನೋಡಲ್ಲ ಹೋಯ್ತಾವ್ರು, ನೋಡು ಮಾರಮ್ಮನ ದೇವಸ್ಥಾನ ಅಂತ ಹೋಯ್ತಾವ್ರು ನೋಡು. ನಡಿ ನಾವು ರಾಜರ ಆಸ್ಥಾನಕ್ಕೆ ಹೋಗೋಣ. ಕುಟೀರಕ್ಕೆ ಇಷ್ಟು ಸಮಯವಾದರೂ ನನ್ನ ಕುಟೀರಕ್ಕೆ ನನ್ನ ಮಕ್ಕಳು ಬರಲೇ ಇಲ್ಲವಲ್ಲ? ಕಾರಣವಾದರೆ ಏನಿರಬಹುದು? ತಾಯಿಯೇ ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಮಕ್ಕಳಿರ, ಈ ಕುಟಾರವನ್ನು ಬಿಟ್ಟು ಎಲ್ಲಿಗೆ ಹೋದಿರಿ? ಅಮ್ಮ, ನಾವು ಪಾಪಿಗಳು. ನಿನ್ನ ಹಪ್ಪಣೆಯಂತೆ ಅವರ ಅಗ್ರನಿಂದ ಅವರನ್ನು ಬಿಟ್ಟು ಬಂದಾಯಿತು. ಛೀ ಮೂರ್ಖರೇ, ನಿಮ್ಮ ಮುಖವನ್ನು ತೋರಿಸಬೇಡಿ, ಇಲ್ಲಿಂದ ಹೊರಟು ಹೋಗಿರಿ. ಅಯ್ಯೋ, ಎಂತ ಅನಾರ್ಥವಾಯಿತು. ಇದು ನನ್ನ ಶಿರವನ್ನು ಆ ಶಿವನಿಗೆ ಅರ್ಪಿಸುವೆನು. ವೀರಭದ್ರ ರೂಪವನ್ನು ಧರಿಸೇ ಪಾಪಿ ಬಿಜ್ಜಳನ ಚಿರವಂ ಭೇದಿಸಿ ಬರುವೇನ. ಯಮಗೆ ವರವ ನೀಡು ತಾಯಿ, ಯಮಗೆ ವರವ ನೀಡು ತಾಯಿ. ಈ ಕೆಣಗಿ ಹೋಗಿ ಹೋಪಿಸಿರವನು ತಂದೊಪ್ಪಿಸುವನು ನಾ. ಅಮ್ಮ, ಈ ಮಾತು ಸತ್ಯ. ಮಾತಿಗೆ ತಪ್ಪಿದರೆ ಬಸವಾದಿ ಪ್ರಮಾತ್ರರಾಣೆ. ಬಿಜ್ಜಳನ ಶಿರವಮ್ಮನು ಈ ಕ್ಷಣದಲ್ಲಿ ತಂದೊಪ್ಪಿಸುವೆನು. ಅಮ್ಮ, ನಮಗೆ ಪ್ರಸಾದವನ್ನು ನೀಡುತ್ತಾಯಿ. ಛೀ ಮೂರ್ಖರೇ, ನಿಮಗೆ ಈ ಮನೆಯಲ್ಲಿ ಪ್ರಸಾದವಿಲ್ಲ. ನಿಮ್ಮ ಜನ್ಮವು ಶ್ವಾನಕ್ಕೆ ಸ್ವಾಮಾದಂತೆ. ಇದು ಇಲ್ಲಿಂದಲೇ ನಿಮಗೆ ಅನ್ನವನ್ನು ಬಿಸಾಡುವೆನು. ಆಗಲಿ, ನೀಡುತ್ತಾಯಿ. ಇದು ತೆಗೆದುಕೊಂಡು ಹೋಗಿರಿ. ಜೈ ವೀರಭದ್ರ. ಕಲ್ಯಾಣದ ಡಬು ಕಡೆಗೊಂಡಿದ್ದಿಲ್ಲಿಗೆ ಬಸವೇಶ, ಕಲ್ಯಾಣದ ಡಬು ಕಡೆಗೊಂಡಿದ್ದಿಲ್ಲಿಗೆ ಇದು ಬಲ್ಲಂತ ಶರಣರು ಇಲ್ಲಿರಲಾರರು. ಹರಳೈ ಮಧುವಯ್ಯನವರೋ ಶಿವ ಶಿವ. ಹರಳಗಿರಿಯ ಮಧುವಯ್ಯನವರೋ ಕಲ್ಯಾಣವಂ ತೊರೆದು ಅಗಲಿಗರೀಗ. ಶಿವೇಶ, ಬಿಜಳನ
ಹರಣವಾಗುವುದಿಂದಿಗೆ ಹಿಜ್ಜಳನ ಹರಣವಾಗುವುದಿಂದಿಗೆ ಬಸವಣ್ಣನಿಲ್ಲದ ಕಲ್ಯಾಣದ ಗತಿ ನೋಡ ಪ್ರಮದ್ರಗಳೇ, ಶಾಂತಿ ನೆಲೆಯಾದ ಈ ಕಲ್ಯಾಣ ಪಟ್ಟಣದ ಅರಸನಾದ ಬಿಜ್ಜಳನ ಆಳ್ವಿಕೆಯು ಕೊನೆಗೊಂಡಿತು. ಇನ್ನು ಈ ಕಲ್ಯಾಣ ಪಟ್ಟಣವು ಕಡುಗರ ಕೇರಿಯಾಗುವುದು. ಇದಕ್ಕೆಲ್ಲವೂ ಆ ಬಿಜ್ಜಳನೇ ಮೂಲ ಕಾರಣನಾಗುವನು. ಅಹಿಂಸಾ ಪರಮೋ ಧರ್ಮವೆಂಬಂತೆ ಈ ಜೈನ ದೊರೆಗೆ ಆ ಜೈನ ಧರ್ಮವೂ ಸಹ ದೂರವಾಯಿತೆ. ಅಯ್ಯೋ, ಬಿಜ್ಜಳನ ಆಶ್ರಮದಲ್ಲಿ ಕೊಂಡಿ ಮಂಜಣ್ಣವರ ಕುತಂತ್ರದ ಮಾತಿಗೆ ಬಸವಣ್ಣನನ್ನು ಕಳೆದುಕೊಂಡ ಬಿಜ್ಜಳನ ಗತಿ ಏನಾಯಿತೆಂದು ಮುಂದೆ ನೀವೇ ನೋಡುವಿರಿ. ಬಿಜ್ಜಳ, ನಿನ್ನ ಸ್ಥಿತಿಯು ಧರ್ಮದ ದೊರೆಯಾಗಿದ್ದವನು ದಾನವ ದೊರೆಯಾಗಿ ಪ್ರವೃತ್ತಿಯನ್ನು ಹೊಂದಿರುವನು. ಇವನ ಪ್ರವೃತ್ತಿಗೆ ಕಲ್ಯಾಣದಲ್ಲಿ ಲಕ್ಷದ ಮೇಲೆ 96,000 ಗಣಗಳು ದಿಕ್ಕೆಟ್ಟು ಹೆದರಿ ಬೆದರಿ ದಶ ದಿಕ್ಕುಗಳಲ್ಲಿ ಚೆದರಿ ಓಡಿ ಹೋಗುತ್ತಿರುವರು. ಹೀಗಿರುವಾಗ ಕಲ್ಯಾಣದಲ್ಲಿ ಅಳಿದುಳಿದಿರುವ ಶರಣರು ಬಿಜ್ಜಳನನ್ನು ಸಂಹಾರ ಮಾಡಲಿಕ್ಕೆ ನನ್ನಲ್ಲಿ ಅಪ್ಪಣೆಯನ್ನು ಕೇಳಲಿಕ್ಕೆ ಬರುತ್ತಿರುವರು. ಮಕ್ಕಳೇ, ಆ ಬಿಜ್ಜಳನು ಅಪಾರ ಸೈನ್ಯವನ್ನು ಹೊಂದಿರುವನು. ಅವನನ್ನು ಸಂಹರಿಸಬೇಕಾದರೆ ಇದೇ ತಕ್ಕ ಸಮಯವು. ಈ ಸಮಯವನ್ನು ಬಿಟ್ಟರೆ ಮುಂದೆ ಇನ್ಯಾವ ಸಮಯವೂ ದೊರೆಯಲಾರದು. ಆದ್ದರಿಂದ ಅವನು ಈಗ ಅವಳನ್ನು ದೀವಟಿಗೆಯರೊಡನೆ ತನ್ನ ಒಡ್ಡೋಲಗದಲ್ಲಿ ಇರುವನು. ನೀವು ಸಹ ದೀವಟಿಗೆಯನ್ನು ಹಿಡಿದು ನರ್ತಿಸುತ್ತಾ ಅಲ್ಲಿಗೆ ಹೋದರೆ ನಿಮ್ಮನ್ನು ನೋಡಿ ಮೈ ಮರೆಯುವನು. ಅದೇ ಒಂದು ಒಳ್ಳೆಯ ಸಮಯ. ಅದೇ ವೇಳೆಯಲ್ಲಿ ಆತನನ್ನು ಸಂಹರಿಸಬೇಕು. ನಿಮಗೆ ಜಯವಾಗಲಿ. ಹೋಗಿ ಪಾಯಿಮಾ ಶ್ರೀ ಬಸವಲಿಂಗನೇ, ಪಾಯಿಮಾ ಶ್ರೀ ಆತ್ಮ ಬಂಧುವೇ. ಪಾಯಿಮಾ ಶ್ರೀ ಬಸವಲಿಂಗನೇ, ಪಾಯಿಮಾ ಶ್ರೀ ಆತ್ಮ ಬಂಧುವೇ.
ನೀನಿಲ್ಲದ ಅಲೋಕ ಇನ್ನೇನ ಕೈಯ ಎನಗೆ ಸದ್ಗತಿ ಓರೆಯ ಬಸವ ಬಸವ ಆತ್ಮ ಬಂಧುವೆ ಬಸವ ಪೈಮಾತಿ ಗಂಗಾಧರದೆ ಪೈಮಾತಿ ಗಂಗಾಧರದೆ ಪೈಮಾ ಶ್ರೀ ಶರಣನೆ ಬಸವ ಬಸವೇಶ್ವರ ಬಸವ ತಂದೆ, ನಿನ್ನಲ್ಲಿದ್ದ ಗುರುಭಕ್ತಿ, ನಿನ್ನಲ್ಲಿದ್ದ ರಾಜಭಕ್ತಿ, ನಿನ್ನಲ್ಲಿದ್ದ ಶಿವಪೂಜೆ, ನಿನ್ನಲ್ಲಿದ್ದ ಗುರುಪೂಜೆ, ನೀನು ಅನೇಕ ಅನೇಕ ಕಾರ್ಯಗಳನ್ನು ಮಾಡಿದ ಮಹಾನ್ ಪುರುಷನು. ಯಾರೋ ಯಾರೋ ಇಬ್ಬರು ಅವಿವೇಕಗಳು ಹೇಳಿದ ಎರಡು ಮಾತನ್ನು ಕೇಳಿ ಅಂತ ಶರಣರಾದ ಮದುವಯ್ಯ ಹಾಗೂ ಹೊರಳೆಯನಿಗೆ ಘನಘೋರ ಶಿಕ್ಷೆಯನ್ನು ವಿಧಿಸಿ ನಿನ್ನನ್ನು ನಾನು ಅಗಲಿದೆ. ನನ್ನನ್ನು ಬಿಟ್ಟು ಹೋದೆಯ ಬಸವೇಶ, ನನ್ನನ್ನು ಬಿಟ್ಟು ನಾನು ನಿನ್ನನ್ನು ಅಗಲಿ ಹೇಗಪ್ಪ ಬದುಕಲಿ ಬಸವೇಶ, ಹೇಗಪ್ಪ ಬದುಕಲಿ? ಒಂದು ಕಾಲದಲ್ಲಿ ಆಕಾಶದಲ್ಲಿ ಹುಣ್ಣಿಮೆಯ ದಿವಸ ಚಂದ್ರನ ಸುತ್ತ ನಕ್ಷತ್ರಗಳು ಹೇಗೆ ಪಳ 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 ಎಂದು ಉಳಿಯುತ್ತಿತ್ತೋ ಹಾಗೆ ಈ ಬಿಜ್ಜಳ್ಳ ರಾಜನ ಆಸ್ಥಾನ ವಜ್ರ ವೈಡೂರ್ಯ ಜನಸಂದಣಿಯಿಂದ ದೀಪ ಬೆಳಕಾರದಿಂದ ಜಗಮಗಿಸುತ್ತಿದ್ದ ಕಾಲವದು. ಇಂದು ಶ್ರೀ ಬಸವೇಶನು ನನ್ನನ್ನು ಅಗಲಿದ ನಂತರ ಅಮಾಸೆಯ ಕಗ್ಗತ್ತಲ ಕಾರ್ಮೋಡ ಕವಿದು ಅಂಧಕಾರದಲ್ಲಿ ಮುಳುಗಿದೆ. ಇರಲಿ, ಇದಕ್ಕೆಲ್ಲ ಕಾರಣ ನಾನೇ ಆಗಿರಿ. ಅದಕ್ಕೆ ಹೇಳುವುದು ರಾಜನಾದವನು ಅಧಿಕಾರದಲ್ಲಿದ್ದವನು ತಾಳ್ಮೆಯ ಮೂರ್ತಿಯಾಗಿರಬೇಕು, ಸಹನೆಯ ಮೂರ್ತಿಯಾಗಿರಬೇಕು ಎಂದು. ಸಹನೆ ತಾಳ್ಮೆ ಕಳೆದುಕೊಂಡವನಿಗೆ ಎಂತ ದುರ್ಗತಿ ಬರುವುದು ಎಂದು ನನ್ನನ್ನು ನೋಡಿ ಲೋಕ ಕಲಿತುಕೊಳ್ಳಿ. ಹಾಗಲಿ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ, ಮಹಾವಿಷ್ಣು, ಪಾರ್ವತಿ ಪರಮೇಶ್ವರ ಕೃಪೆ ಹೇಗಿದೆಯೋ ಹಾಗೆ ಆಗಲಿ. ಯಾಕೆಂದರೆ ನಾನು ಮಾಡಿರುವ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿರುವೆ. ಇದಕ್ಕೆಲ್ಲ ಎಂದಾದರೂ ಒಂದು ಘನಘೋರ ಶಿಕ್ಷೆಯೇ ಕಾದಿರುವುದೆಂದು ನನ್ನ ಮನಸ್ಸು ಪದೇ ಹೇಳುತ್ತಿದೆ. ಇರಲಿ, ಇದಕ್ಕೆಲ್ಲ ಕಾರಣನು ನಾನೇ ಆಗಿದ್ದೇನೆ. ಬಾ ನೀನು ಹೋದ ಕೆಲಸವು ಏನಾಯಿತು? ಮಹಾಪ್ರಭು, ನೀವು ಹೇಳಿದ ಹಾಗೆ ಆ ಹರಳಯ್ಯ ಮಧುವರಸೇನವರನ್ನು ನೇತ್ರಗಳನ್ನು ಕಿತ್ತು ಅವರನ್ನು ಶೂಲಕ್ಕೆ ಹಾಕುವಂತೆ ನಾವು ಪಣಿ ಮಾಡಿಕೊಂಡಿದ್ದೆವು. ಮುಂದೇನಾಯಿತು? ಹರಳಯ್ಯನು ಮಧುವನರ ಪಾದಗಳನ್ನು ತೋರಿಸು ಎಂದು ಕೇಳಿದನು ಪ್ರಭು. ನಾವು ಪಾದಗಳನ್ನು ತೋರಿಸಿದೆವು. ಪಾದಗಳನ್ನು ಮುಟ್ಟಿದ ತಕ್ಷಣ ಹರಳಯ್ಯನಿಗೆ ಪ್ರಕಾಶಮಾನವಾದ ಕಣ್ಣುಗಳು ಬಂದು, ಬೆಳಕಿನಲ್ಲಿ ಅವನಿಗೆ ಕಣ್ಣುಗಳು ಬಂದು ಪ್ರಭು. ಎಂತ ಶರಣು! ಮುಂದೇನಾಯಿತು ಎಂದು ತಿಳಿಸುವ ಮಹಾರಾಜ. ಏನೆಂದು ಹೇಳಲಿ ಪ್ರಭು? ಅದೇ ರೀತಿ ಮಧುವಯ್ಯನು ಹರಳಯ್ಯನ ಪಾದಗಳನ್ನು ಹಿಡಿದ ತಕ್ಷಣ ಆ ಶಿವಶರಣರಿಗೂ ಕಣ್ಣುಗಳು ಬಂದವು ಪ್ರಭು. ಶೂಲಕ್ಕೆ ಹಾಕಿರುವ ಹಗ್ಗಗಳು ತುಂಡು ತುಂಡಾದವು ಪ್ರಭು.
ಎಂತ ಶರಣರಿರಬಹುದು ಹೌದು ಪ್ರಭು. ಮುಂದೇನಾಯಿತೆಂದು ತಿಳಿಯುವ ಅವರು ಶಿವಶರಣರೇ ಪ್ರಭು, ಶಿವಶರಣರೇ. ಆ ನಂತರ ಅವರು ಶಿವನ ಪಾದವನ್ನು ಸೇರಲು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಹೇಳುತ್ತಲೇ ಆಕಾಶ ಮಾರ್ಗವಾಗಿ ಐಕ್ಯವಾಗಿ ಸಂಗಮನಾಥನ ಬಳಿಗೆ ಸೇರಿಕೊಂಡರ ಪ್ರಭು, ಸೇರಿಕೊಂಡರು. ಓಹೋ, ಎಂತ ವಿಪರ್ಯ! ನಿನ್ನ ಗತಿ ಮುಂದೇನಾಗುವುದು ನೋಡು, ಹಿಂದೆ ನಿನಗೆ ಶಿಕ್ಷೆ ಆಗುವುದು. ಆಗಬಹುದು ಮಹಾಚದೇವರೇ. ಯಾರು ಎಲ್ಲೋ ಬೇಜಾಡ, ನಿನ್ನ ಆಟವು ಇಲ್ಲಿಗೆ ನಿಲ್ಲಿತ್ತು. ಉಂಡ ಮನೆಗೆ ಎರಡನ್ನು ಬಗೆದಾಗಿ ಸಿದ್ಧನಾಗೋ ಮೂರ್ಖ. ಯುದ್ಧಕ್ಕೆ ನಾನು ಎಂದೋ ಸಿದ್ಧೇ ಇರುವೆ. ಉಂಡ ಮನೆಗೆ ಎರಡು ಬಗೆದ ಮೂರ್ಖರ ಬನ್ನಿ, ಇಲ್ಲೇ ಈ ಕ್ಷಣದಲ್ಲೇ ನಿಮ್ಮನ್ನು ತುಂಡರಿಸಿ ಹಲೋ ಹಾಳಾಯಿತು ಕಲ್ಯಾಣದ ಗತ ವೈಭವವೋ, ಏನ ಹೇಳಲಿನ ಬಿಜ್ಜಳದ ಅವತಾರವೋ, ಅಯ್ಯೋ ಏನೇಲ ಕಲ್ಯಾಣ ನಗರದ ಏನೇಲಯ್ಯ ಕಲ್ಯಾಣ ನಗರ ಗತವೈಭವವಿಂದೋ, ಗತವೈಭವವಿಂದೋ. ಅಯ್ಯೋ ಅಯ್ಯೋ ಕೊನೆಯಾಯ್ತು ಕಲಚುರಿ ರಾಜನ ಆಳ್ವಿಕೆಯೋ, ಯಾವ ಪಾಪವ ಮಾಡಿದ ಕರ್ಮದ ಫಲವೋ, ಬಿಜ್ಜಳದ ದುರ್ಗತಿಯೋ ಅತ್ಯವಾಯಿತೋ ವಿಧಿಯೇ. ಏನೇಲಯ್ಯ ಕಲ್ಯಾಣ ನಗರದ ಗತ ವೈಭವವಿಂದೋ, ಗತ ವೈಭವವಿಂದೋ. ಅಯ್ಯೋ ಹಾಳಾಯಿತೆ ಕಲ್ಯಾಣದ ನಗರವೋ, ಹಾಳಾಯಿತು ಬಿಜ್ಜಳದ ರಾಜ್ಯವೋ, ಗತ ವೈಭವವೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮ್ಮ ಶ್ರೀ ಬಸವೇಶ್ವರ ಕೃಪಾ ಪೋಷಿತ ನಾಕಟ್ಟ ಮಂಡಳಿಯವರಿಗೆ, ಚಿಕ್ಕಮಕ್ಕಳು ಗ್ರಾಮದ ಬಸವ ಬೆಳವರಿಯವರಿಗೆ, ಹುಣಸನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮದ ಸುತ್ತಮುತ್ತಲೇ ಇರ್ತಕ್ಕಂಥ ಎಲ್ಲ ಸದ್ಭಕ್ತರು ನಮ್ಮ ಕಲಾವಿದವರನ್ನ ಆಶೀರ್ವದಿಸಿದ್ದೀರಾ, ತನುಮನ ದನಗಳನ್ನು ಸಮರ್ಪಣೆ ಮಾಡಿದ್ದೀರಾ. ನಮ್ಮ ಪಾತ್ರದಾರರಲ್ಲಿ ಯಾವುದೇ ಕುಂದುಕೊರತೆ ಅಂಶಕ್ಷೀರ ನ್ಯಾಯದಂತೆ ಮನ್ನಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಮತ್ತೊಮ್ಮೆ ಬೇಡಿಕೊಳ್ಳುತ್ತಾ ಈಗ ಕೊನೆಯದಾಗಿ ಮಂಗಳ. ಜ್ಯೋತಿಯು ಬೆಳಗುತ್ತಿದೆ, ನಿರ್ಮಲ ಜ್ಯೋತಿಯೋ ಬೆಳಗುತ್ತಿದೆ, ನಿರ್ಮಲ ಜ್ಯೋತಿ
ಒಬ್ರು ಹೇಳಿ ಆಮೇಲೆ ಹೇಳ್ರಿ. ನಿರ್ಮಲ ಜ್ಯೋತಿಯೋ ಬೆಳಗುತ್ತಿದೆ, ಕೈಲಾಸಗಿರಿಯಲ್ಲಿ ಶಿವನ ಸನ್ನಿಧಿಯಲ್ಲಿ, ಕೈಲಾಸಗಿರಿಯಲ್ಲಿ ಶಿವನ ಸನ್ನಿಧಿಯಲ್ಲಿ ಪಾರ್ವತಿ ದೇವಿಯ ಬೆಳಗಿದ ಜ್ಯೋತಿಯೋ, ನಿರ್ಮಲ ಜ್ಯೋತಿಯೋ ಬೆಳಗುತ್ತಿದೆ. ವೈಕುಂಠದಲ್ಲಿ ಹರಿಯ ಸನ್ನಿಧಿಯಲ್ಲಿ, ವೈಕುಂಠದಲ್ಲಿ ಹರಿಯ ಸನ್ನಿಧಿಯಲ್ಲಿ ಲಕ್ಷ್ಮೀ ದೇವಿಯ ಬೆಳಗಿದ ಜ್ಯೋತಿಯೋ, ಲಕ್ಷ್ಮೀ ದೇವಿಯ ಬೆಳಗಿದ ಜ್ಯೋತಿಯೋ, ನಿರ್ಮಲ ಜ್ಯೋತಿಯೋ ಬೆಳಗುತ್ತಿದೆ. ಸತ್ಯಾಲೋಕದಲ್ಲಿ ಬ್ರಹ್ಮನ ಸನ್ನಿಧಿಯಲ್ಲಿ, ಸತ್ಯಾಲೋಕದಲ್ಲಿ ಬ್ರಹ್ಮನ ಸನ್ನಿಧಿಯಲ್ಲಿ ಶಾರದಾ ದೇವಿಯು ಬೆಳಗಿದ ಜ್ಯೋತಿಯೋ, ಶಾರದಾ ದೇವಿಯ ಬೆಳಗಿದ ಜ್ಯೋತಿಯೋ, ನಿರ್ಮಲ ಜ್ಯೋತಿಯೋ ಬೆಳಗುತ್ತಿದೆ. ಉಳಿಸ್ತಳ್ಳಿ ಗ್ರಾಮದಲ್ಲಿ ಮಾರಮ್ಮ ಸನ್ನಿಧಿಯಲ್ಲಿ, ಗ್ರಾಮದಲ್ಲಿ ಮಾರಮ್ಮ ಸಣ್ಣದಲ್ಲಿ ಬೆಳಗಿದ ಜ್ಯೋತಿಯು ಬೆಳಗಿದ ಜ್ಯೋತಿಯು, ಗ್ರಾಮದಲ್ಲಿ ಮಾರಮ್ಮ ಕೊಂಡದಲ್ಲಿ ಲಕ್ಷ್ಮೀ ದೇವಿಯ ಬೆಳಗಿದ ಜ್ಯೋತಿಯು, ನಿರ್ಮಲ ಜ್ಯೋತಿಯು ಬೆಳಗುತ್ತಿದೆ, ಬೆಳಗುತ್ತಿದೆ, ಬೆಳಗುತ್ತಿದೆ. ಸಾಂಬ ಜೈ ನಮ ಪಾರ್ವತಿ ಪದರಾರ, ಹರ ನಮ ಪಾರ್ವತಿ ಪದರಾರ, ಶಿವ ನಮ ಪಾರ್ವತಿ ಪದರಾರ. ಶ್ರೀಮನ್ನಿರಂಜನ ನಿರ್ವಾಣೇಶ್ವರ, ಶ್ರೀಮನ್ನಿರಂಜನ ಮಹಾಲಿಂಗೇಶ್ವರ ಮಹಾಪ್ರಭು डॉक्टर शिव कुमार महास्वामी जी के, कालग्नि रुद्रमुनि महास्वामी के, बसवेश्वर महास्वामी के, मारमताई के, बसवेश्वर महास्वामी के जय परा. ಶ್ರೀಯುತ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಪುಟ್ಟಿರಪ್ಪನವರ ಪಾದಾರವಿಂದಕ್ಕೆ ಅಭಿನಂದನೆಗಳು. ನಮ್ಮನ್ನ ಬಹಳ ಕಲಾವಿದರನ್ನಾಗಿ ರೂಪಣೆ ಮಾಡಿರ್ತಕ್ಕಂಥ ಅವರಿಗೆ ಅಭಿನಂದನೆ, ಹಾಗೂ ತಬಲ ಮಾಸ್ಟರ್ ಆಗಿರ್ತಕ್ಕಂಥ ಸೋಮಶೇಖರ್ ಅವರಿಗೆ ಅಭಿನಂದನೆ, ಮತ್ತು ಕೀಬೋರ್ಡ್ ಆಗಿರ್ತಕ್ಕಂಥ ಮಂಜು ಅವರಿಗೆ ಅಭಿನಂದನೆಗೆ, ಮತ್ತು ಸುಸಜ್ಜಿತವಾದ ರಂಗ ಸಂಚಿಕೆಯನ್ನ ಮಾಡಿಕೊಟ್ಟಂತ ಬನವಾಸಿ ಕರಿಯಪ್ಪನವರಿಗೆ ನಮ್ಮೆಲ್ಲರಿಂದ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಇಲ್ಲಿಯವರೆಗೆ ನಮ್ಮ ಕಲಾರಸಿಕರನ್ನ ಆಶೀರ್ವದಿಸಿದಂತ ಎಲ್ಲ ಶಿವಶರಣರು ಎಲ್ಲರಿಗೂ ಸಹ ಅವರ ಪಾದಾರವಿಂದ ಕೆಳಗೆ ಶರಣಾರ್ಥಿಯನ್ನು ಅರ್ಪಿಸೋಣ.